ಯಾರು ಮಾಡಬೇಕು ಅಂದ್ರೆ ಒಂದು ಜೇನುನೊಣ ಎಷ್ಟು ಸುತ್ತ ಹಾಕಬೇಕು ಗೊತ್ತದೆ ನಿಮ್ಗೆ? ಈ ಪ್ರಪಂಚವನ್ನ ಸುತ್ತು ಬಂದಷ್ಟು ಸುತ್ತ ಹಾಕ್ಬಿಡ್ತಾರೆ. 1 ಕಿಲೋ ಜೇನುತುಪ್ಪವನ್ನು ತಯಾರು ಮಾಡಬೇಕಂದ್ರೆ ಒಂದು ಜೇನುನೊಣ 1 ಕೋಟಿ ವರ್ಷ ಇಟ್ಟರು ಕೆಡಂಗಿಲ್ಲ ಅಂತ ನೋಡ್ರಿ. ಜೇನುತುಪ್ಪ ಯಾರು ಶುಗರ್ ಎಲ್ಲಾರು ಅದಿರಲ್ಲ, ಮುಂಜಾನೆ ಎದ್ದು ಬೆಚ್ಚನೆಯ ನೀರಿನೊಳಗೆ ಜೇನುತುಪ್ಪವನ್ನ ಸ್ವೀಕಾರ ಮಾಡೋರು ಏನದಿರಲ್ಲ, ನಿಮ್ಮ ಆರೋಗ್ಯ ಚಲೋ ಉಳಿದೈತೆ ಅಂತ ಆಯುರ್ವೇದ ಹೇಳ್ತದೆ. ಮತ್ತೆ ಶುಗರ್ ಇದ್ದವ್ರು ತಗೊಂಡು ನಮ್ಮ ಮಟ್ಟಕ್ಕೆ ಬಂದಿದ್ದು ಶುಗರ್ ಏನ್ರಿ ಅಪ್ಪಾರ, ಗುಳಿಗೆ ಹತ್ತು ಮಾಡ್ಯಾರು, ಗುಳಿಗೆ ಹೋಗಿ ತುಕ್ಕ ಕೊಟ್ಟಾರ್ರಿ ನಮ್ಗೆ, ಹಿಂಗೆಲ್ಲ ಇಲ್ಲ. ಈ ಜೇನುನೊಣಗಳ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂದ್ರೆ, ಒಂದು ಜೇನುನೊಣ ಒಂದೇ ಕಡೆ ಕುತ್ಕೊಳ್ಳೋಂಗಿಲ್ಲ, ಸಾವಿರ ಹೂಗಳ ಹತ್ರ ಹೋಗ್ತದೆ, ಮಕರಂದಗಳು ನೀಡ್ತವೆ, ಒಂದು ಕಡೆ ತಂದು ಇಟ್ಕೊಳ್ತದೆ. ಅವರು 22 ದಿನಗಳವರೆಗೆ 100 ಹೂವಿನ ಕರಗಳ ಸ್ವಾಮಿಗಳೆಲ್ಲ ಬರ್ತಾರ. ಅವರು ಅದ್ಭುತವಾಗಿರುವಂತಹ ಮಾತುಗಳು ಅನ್ನುವಂತಹ ಹೂಗಳ ಹತ್ರ ನಾವು ಹೋಗ್ತೀವಿ, ಅಲ್ಲಿ ಜೇನುತುಪ್ಪವನ್ನು ಸ್ವೀಕಾರ ಮಾಡ್ತೀವಿ ಅಂತ ತಿಳ್ಕೊಂಡು 1000 ಜನ ಏನು ಬಂದು ಕುತ್ಕೊಂಡಿರಲ್ಲ. ನೀವೆಲ್ಲರೂ ಜೇನುನೊಣಗಳು, ನೀವೆಂದೂ ಕೆಡಲಾರದಂತಹ ಜೇನುತುಪ್ಪವನ್ನು ಸಂಗ್ರಹ ಮಾಡುವುದಕ್ಕೆ ನೀವೆಲ್ಲ ಬಂದು ಕೂಡುತ್ತೀವಿ. ನೀವೆಲ್ಲರೂ ಸಂಸಾರಕ್ಕೆ ಸಂಸ್ಕಾರ ಕೊಟ್ಟವ್ರು. ನೀವೆಲ್ಲ ಒಂದಿಷ್ಟು ಮಂದಿ ಸಂಸಾರಕ್ಕೆ ಸಂಸ್ಕಾರ ಕೊಟ್ಟೇ ಇಲ್ಲ. ಅವರೆಲ್ಲ ಏನ್ ಮಾಡಕತ್ತಾರ, ಮರಳಕತ್ತಾರ. ಈ ದುಃಖವನ್ನು ಹೆಂಗ ಅದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಗೊತ್ತೇ ಇಲ್ಲ. ನಿಮಗೆಲ್ಲರಿಗೂ ಗೊತ್ತದೆ, ಅಪೂರ್ವ ಮಾತುಗಳನ್ನು ಕೇಳಬೇಕು, ಮಹಾತ್ಮರ ಮಾತುಗಳನ್ನು ಕೇಳಬೇಕು, ಶರಣರ ವಚನಗಳನ್ನು ಕೇಳಬೇಕು ಅಂತ ಹೇಳಿ ನೀವು ತಂಡೋಪತಂಡವಾಗಿ ಬಂದು ಕೂತ್ಕೋತೀರಿ. ನೀವೇ ಜಾನನು ಆತ ಜಾನನು ಲಿಂಗವ ನೆರೆನಂಬಿಗ, ಜಾನನು ಆತ ಜಾನನು ಜಂಗಮಕ್ಕೆ ಧನವ ಸಲ್ಲಿಸುವಾತ. ಯಾರು ಜಾನರು ಅಂದ್ರೆ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಯಾರು ಕೂಡಿಸಿ ನಡೆಸ್ತಿರ್ತಾರಲ್ಲ ಅವರು ಶಾಣರು. ನೀವೆರಡೂ ಕೂಡಿಸಿ ನಡೆಸಕತ್ತೀರಲ್ಲ. ಡಿಸೆಂಬರ್ 9ನೇ ತಾರೀಕಿನಿಂದ ಇಲ್ಲಿವರೆಗೂ ಇಂತಹ ಒಂದು ಅದ್ಭುತವಾಗಿರುವಂತಹ ಪ್ರವಚನ ಪರ್ವದಲ್ಲಿ ನೀವೆಲ್ಲ ಪಾಲ್ಗೊಂಡಿರಲ್ಲ. ನೀವೆಲ್ಲರೂ ಶಾಣ ಮಂದಿಲ್ಲ, ಶಾಣ ನಿಮಗೆ ಗೊತ್ತು. ಇದರಿಂದ ಹೆಂಗೆ ಹೊರಬರುವುದಲ್ಲ, ಜನ್ಮ ದುಃಖ, ಜಲಾ ದುಃಖ, ದ್ಯಾವ ದುಃಖ, ಎಲ್ಲದರಿಂದಲೂ ದುಃಖ ದುಃಖ ದುಃಖ. ಬರೀ ದುಃಖಗಳನ್ನ ಕೂತ್ಕೊಂಡ್ಬಿಟ್ವಿ. ನಮ್ಮ ಹೊರಗಡೆ ಇರುವಂತಹ ಬೆಳಕಿನ ಕುರಿತಾಗಿ ನಾವು ಹೆಂಗೆ ಚಿಂತನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಒಂದು ಚಿಂತನೆಯನ್ನು ಮಾಡುವುದಕ್ಕಾಗಿ ಈ ಒಂದು ವೇದಿಕೆಯನ್ನ ಅವರು ಅತ್ಯಂತ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಬಸವಣ್ಣವರಂದು ಸಂಸಾರವೆಂಬುವುದೊಂದು ಗಾಳಿಗೆ ಸೊಡಲು. ಸಂಸಾರಕ್ಕೆ ಅವ್ರು ಏನಂದ್ರು ಅಂದ್ರೆ ಗಾಳಿಗಿಟ್ಟಿರುವಂತಹ ದೀಪ ಅಂತ ಅವರು ಹೇಳಿದ್ರು. ಅಲ್ಲ ಪ್ರಭುದೇವರು ಸಂಸಾರವೆಂಬುವುದೊಂದು ಬಸವಣ್ಣವರಂತಾರ ಸಂಸಾರವೆಂಬುವುದೊಂದು ಗಾಳಿಯ ಸೊಡಲು. ಗಾಳಿಗೆ ಇಟ್ಟಿರುವಂತಹ ದೀಪ ಯಾವಾಗ ಆಗ್ತದೆ ಲೈಟ್ ಬಗೆಯ ಮೋಟರ್, ನೀರ ಮೇಲಿನ ಗುಳಿ ನಿಜವನ್ನು ಹರಿಯೇ ಅಂತ ದಾಸರಂತಾರೆ. ನೀರು ಮೇಲಿನ ಗುಳಿ ನಿಜ ಅಲ್ಲ ಅದು. ನಾವೆಲ್ಲರೂ ಏನು ಹೊರಗಡೆ ವ್ಯವಹಾರವನ್ನು ಏನು ಹಚ್ಕೊಂಡು ಕೂತೀವಲ್ಲ, ಈ ಎಲ್ಲ ವ್ಯವಹಾರಗಳಿಂದ ನಾವೆಲ್ಲರೂ ನಮ್ಮ ತಲೆಯೊಳಗೆ ನಾವು ತುಂಬಿಕೊಂಡಿದ್ದೀವಿ ಅಂತಂದ್ರೆ ನಾವು ಸಂಸಾರಿಕರು. ಕೇವಲ ಮದುವೆಯಾದವ್ರು ಅಷ್ಟೇ ಅಲ್ಲ, ಅದು 2ನೇ ಪಾರ್ಟ್ ಅದು. ಈ ಲೌಕಿಕ ವ್ಯವಹಾರಗಳನ್ನ, ಪ್ರಾಪಂಚಿಕ ವ್ಯವಹಾರಗಳನ್ನ ನಮ್ಮ ತಲೆಯೊಳಗೆ ನಾವು ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಸಂಸಾರಿಗಳೇ. ನೀವು ಆಧ್ಯಾತ್ಮದ ಕಡೆಗೆ ಬಂದು ಬಿಟ್ರಿ ಅಂತಂದ್ರೆ ನೀವೆಲ್ಲರೂ ಸಂಸಾರಗಳಿದ್ದು ಆಧ್ಯಾತ್ಮದ ಕಡೆಗೆ ವಾಳ್ತಿರಲ್ಲ. ನೋಡ್ರಿ, ನೀರಿನೊಳಗೆ ನಾವು ಇರಬೇಕು, ನಾವಿನೊಳಗೆ ನೀರು ಬಿಡಬಾರ್ದು. ನೀರಿನೊಳಗೆ ನಾವು ಬಿಟ್ಟು ಅಂದ್ರೆ ಬರೋಬ್ಬರಿ ಹೋಗ್ತದೆ. ನಾವಿನೊಳಗೆ ಏನಾದ್ರೂ ನೀರು ಬಂತು ಅಂದ್ರೆ ಆ ನಾವನ್ನು ಮುಗಿಸಿಬಿಡ್ತದೆ, ಅದು ಹಡಗನ್ನು ಮುಗಿಸಿಬಿಡ್ತದೆ. ಹಂಗ ನಾವು ಈ ಸಂಸಾರಗಳಿಗಿರ್ಬೇಕು ಹೊರತಾಗಿ ನಮ್ಮೊಳಗೆ ಸಂಸಾರವನ್ನು ತೆಗೆದುಕೊಳ್ಳಬಾರದು. ನೋಡ್ರಿ, ನಾವು ಬುದ್ಧ ಏನಂದ್ರು, ಸಂಸಾರವನ್ನು ಬಿಟ್ಟು ಬಿಡೋಣ, ಸಂಸಾರವನ್ನು ತ್ಯಾಗ ಮಾಡಿಬಿಡೋಣ, ತಂಡ್ರು ಮದ್ದನ್ನು ಬಿಟ್ಟು ಬಿಡೋಣ, ಸಂಸಾರವನ್ನು ಒದ್ದು ಗೆಲ್ಲಬೇಕು ಅಂತ ತಿಳ್ಕೊಂಡು ಬುದ್ಧ ಹೇಳಿದ್ರು. ಆದ್ರೆ ನಮ್ಮ ಶರಣರು ಹೇಳ್ತಾರೆ, ಸಂಸಾರವನ್ನು ಒದ್ದು ಗೆಲ್ಲುವಂತ ಪ್ರಶ್ನೆ ಇಲ್ಲಪ್ಪ, ಸಂಸಾರಗಳನ್ನು ಎದ್ದು ಗೆಲ್ಲಬೇಕು ಅಂತ ತಿಳ್ಕೊಂಡು 12ನೇ ಶತಮಾನದ ಶರಣರು ಹೇಳಿದ್ರು. ಈಗ ನಿಮಗೆ ನೋಡ್ರಿ, ಚಾಯ್ಸ್ ಇಸ್ ಯುವರ್ಸ್. ಸಂಸಾರವನ್ನು ಒದ್ದು ಗೆಲ್ತೀರೋ ಏನು ಸಂಸಾರದೊಳಗೆ ಎದ್ದು ಗೆಲ್ತೀರೋ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿ. ನೀವೆಲ್ಲ ಸಂಸಾರದೊಳಗೆ ಎದ್ದು ಗೆಲ್ಲಕ್ಕೆ ಬಂದವರು. ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆ ಮದುವೆ ಆಯ್ತು. ಇಬ್ರು ಮನೆಗೆ ಬಂದ್ರು, ಹೊಸ ಮನೆ, ಹೊಸ ವ್ಯವಸ್ಥೆ. ಇಬ್ರು ಕೂತ್ಕೊಂಡಾರ ಮಾತಾಡೋದಕ್ಕೆ. ಮೊದಲನೇ ದಿನ ಕೂತ್ಕೊಂಡಾರ.
ರಾಮಕೃಷ್ಣ ಪರಮಹಂಸರು ಶಾರದಾ ಮಾತಿಗೆ ಕೇಳಿದರು, ನಿನಗೆ ಯಾವ ಸುಖ ಬೇಕು? ಪ್ರಾಪಂಚಿಕ ಸುಖ ಬೇಕು, ಪಾರಮಾರ್ಥಿಕ ಸುಖ ಬೇಕು ಹೇಳು ಅಂತ ತಿಳ್ಕೊಂಡು ಹೇಳಿದಾಗ ಶಾರದಾ ಮಾತೆ ಬಗ್ಗೆ ನನಗೆ ಬಹಳ ಗೌರವ ಅನಿಸ್ತದೆ. ಆ ತಾಯಿ ಹೇಳಿದ್ಲು, ಎಂದೂ ಕರಗಲಾರ್ದಂತ ಪಾರಮಾರ್ಥಿಕ ಸುಖ ಬೇಕು ನನಗೆ. ಹೌದಾ? ಹಾಗೆ ಇನ್ನು ಮುಂದೆ ನಾನು ಕಾಳಿಕಾ ಮಾತೆಯನ್ನು ಬೇರೆ ಎಲ್ಲೂ ಕಾಣುವುದಿಲ್ಲ. ನಾನು ಕಾಳಿಕಾ ಮಾತೆಯನ್ನು ಎಲ್ಲಿ ಕಾಣ್ತೀನಿ ಅಂದ್ರೆ ನಾನು ನಿನ್ನಲ್ಲಿಯೇ ಕಾಳಿಕಾ ಮಾತೆಯನ್ನು ಕಾಣ್ತೀನಿ ಅಂತ ತಿಳ್ಕೊಂಡು ರಾಮಕೃಷ್ಣ ಪರಮಹಂಸರು ಹೇಳಿದರು. ಕಾಳಿಕಾ ಮಾತೆಯನ್ನು ಶಾರದಾ ಮಾತೆಗಳನ್ನ ಕಾಣಕತ್ತಿರ್ತೀವಿ. ಗಂಡ ಹೆಂಡತಿ ಇಬ್ರು ಬರೋಬರಿದ್ರು ಅಂದ್ರೆ ಮಸ್ತ್ ಮಜಾ ರೀ. ಎತ್ತಿಯರಿಗೆ ಕೋಣಿ ಕೆರಿಗೆ ಆಯ್ತು ಅಂದ್ರೆ ಮುಗಿದ ಹೋದ್ ನೋಡ್ರಿ. ಕನಿಪಿನಿ ಚಾಲೋನ ಆಯ್ತು ಅಂದ್ರೆ ಮುಗಿದ ಹೋಗ್ತದ, ಕತೆ ಮುಗಿದ ಹೋಗ್ತದ. ಎಲ್ಲಿವರೆಗೆ ಹೋಗ್ತಿತ್ತಂದ್ರ ನಮ್ಮ ಮಠಕ್ಕೆ ಬರ್ತಾರ. ಅಪ್ಪಾರ ಬ್ಯಾಡ್ರಿ, ಬಾಳ ಅಂದ್ರೆ ಬಾಳ ಕತೆ ದೂರ ಹೋಗಿದ್ರಿ ನಮ್ದು. ನಾವ್ ಬರ್ರ ಅನ್ನಂದ್ರೆ ಆಕಿ ಬರ್ರ ಅಂತ ಹೇಳ್ರಿ. ನಮ್ಮ ಸಟಾಗಿ ಹೋಗ್ಬಿಟ್ಟೈತ್ರಿ. ನಾವ್ ಒಂದ್ ಅನ್ನಂದ್ರೆ ಆಕಿ 9 ಅಂತಾಳ್ರಿ. ನಮ್ಮವ್ರ ನಾವ್ ಒಂದ್ ಅನ್ನಂದ್ರೆ ಅವ್ರು 9 ಅಂತಾರ್ರಿ. ಹೆಂಗ್ ಮಾಡಿದ್ರಿ ಅಪ್ಪಾರ ಅಂತ ತಿಳ್ಕೊಂಡು ಬಹಳಷ್ಟು ಜನ ಬರ್ತಾರೆ. ಅಂತವ್ರಿಗೆಲ್ಲ ನಾನು ಒಂದೇ ಹೇಳೋದು, ನೀವು ಮೈನಾ ಬಾಳ ಚಲೋರಿ. ನೀವೇನಾರ ಅಪ್ಪಿ ತಪ್ಪಿ ಅದನ್ನ ಬಿಟ್ಟು ನೀವು ಮಠಕ್ಕೆ ಬಂದು ಮಠದಾಗನೇ ಇರಬೇಕು, ಮಠದ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಬಹಳ ಮಂದಿ ನೀವು ಬಂದು ಬಿಟ್ರಿ ಅಂದ್ರೆ ಗಡ್ಲಿಕ್ಕೆ ಬಿಡ್ತೀರಿ. ನೀವು ಸಿದ್ದಾರೂಢರಿಗೆ ಯಾರು ಅಂತಿದ್ರಂತ, ಯಪ್ಪ ಬಹಳ ಚಂದ ಕಾಣ್ತೀರಿ, ಜಗ 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 ಅಂತೀರಂದ್ರು. ಚಂದ ಶಾಲು ಹೋಗ್ತಾರೆ, ಮಾಲೆ ಹಾಕ್ತಾರೆ, ಬಹಳ ಅಂದ್ರೆ ಬಹಳ ಅಪರೂಪ ಕಾಣ್ತೀರಿ ಅಪ್ಪ ಅವ್ರ. ನಿಮ್ಮನ್ನ ನೋಡಿದ್ರೆ ಒಂದು ಆನಂದ ರೀ, ನಿಮ್ಮನ್ನ ನೋಡ್ರೆ ಬಹಳ ಖುಷಿ ಅನಿಸ್ತೈತ್ರಿ. ಜಗ 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 ಜನಸಾರಿ ಶಾಲೆಗಳನ್ನ ಹೊತ್ಕೊಂಡ್ಬಿಟ್ಟಿರ್ತೀರಲ್ಲ, ಬಹಳ ಚಲೋ ಆಗ್ತೈತ್ರಿ ಅಪ್ಪ ಅವ್ರ ಅಂತ ತಿಳ್ಕೊಂಡು ಸಿದ್ದಾರೂಢರಿಗೆ ಅಂತಿದ್ರಂತೆ. ಸಿದ್ದಾರೂಢರು ಅಂದ್ರು, ಇದು ಮ್ಯಾಲಟ್ಟ ಜಗ ಜಗ ಅಪ್ಪ, ಒಳಗೆಲ್ಲ ಜಗ ಜಗ ಅನ್ನ. ಒಳಗಿನ ಕಸಿ ಬೇರೆ ಐತಿ, ಅದು ನಿಮ್ಗೆ ಗೊತ್ತಾಗಂಗಿಲ್ಲಪ್ಪ. ಇವತ್ತು ನೋಡ್ರಿ, ಪರಮ ಪೂಜ್ಯರಾಗಿರುವಂತ ಸದಾಶಿವ ಮಹಾಸ್ವಾಮಿಗಳು ಮುಂಜಾನೆಯ ಮಹಾಪ್ರಸಾದವನ್ನು ಎಷ್ಟೊತ್ತಿಗೆ ಮಾಡಿದ್ರು ಗೊತ್ತದೆ? ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ರು. ನಿಮಗೇನ್ ಅನಿಸ್ತದೆ? ಅಪ್ಪ ಅವ್ರ ಮೇಲದಾರ, ಮತ್ತಾಗಿ ಪ್ರಸಾದ ಮಾಡ್ತಾರ, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ನಡೀತದ ಅಂತ ನೀವು ತಿಳ್ಕೊಂಡಿರ್ತೀರಿ. ಹಂಗಿರಂಗಿಲ್ಲ. ಸಂಸಾರದೊಳಗೆ ನೀವೇನು ಆರಾಮ್ ಇರ್ತಿರಲ್ಲ, ನೀವು ಮಕ್ಕಳು ಮರಿ ಅಲ್ಲೇ ಇಟ್ಕೊಂಡು ಪಾರ ಮಾಡ್ತದ ಕಡೆಗೇನು ಹೊರಡಿರ್ತೀರಲ್ಲ, ನಿಮ್ಮದೇ ಬದುಕು ಬಂಗಾರ್ರಿ. ನೀವೇನಾರು ಇಲ್ಲಿಗೆ ಬಂದ್ರಿ ಅಂದ್ರೆ ಮುಗಿದ ಹೊತ್ತು ನೋಡ್ರಿ. ಒಬ್ಬ ಯಾರೋ ಉಂಡಾಡಿಕೊಂಡಿದ್ರಿ, ಅವ ಏನ್ ತಿಳ್ಕೊಂಡಿದ್ದ ಅಂದ್ರೆ ಮಠಕ್ಕೆ ಹೋದ್ರೆ ಬಹಳ ಚಲೋ ಆಗ್ತದೆ ತಿಳ್ಕೊಂಡಿದ್ದ. ಮಠದಾಗ ಏನೈತ್ರಿ, ಚಲೋ ಚಲೋ ಊಟ ಬರ್ತದೆ, ಚಲೋ ಚಲೋ ಉಂಡಿ ಗಿಂಡಿ ತಂದು ಕೊಡ್ತಾರೆ, ತಿಳ್ಕೊಂಡು ಆರಾಮಿದ್ರೆ ಸಾಕಂತ ತಿಳ್ಕೊಂಡು ಮಠಕ್ಕೆ ಬರ್ಬೇಕಂತ ಬಂದ್ರೆ ಅವ ಎಲ್ಲೋ ಮಠಕ್ಕೆ ಬಂದವಲ್ಲ. ಹಂಗಾರೆ ಮಾಡ್ಬೇಕು. ಉಂಡಾಡಿಕೊಂಡ್ರಿಗೆ ಏನಾಗ್ತದೆ, ಆರಾಮ್ ಊಟ ಮಾಡ್ಕೊಂಡು ತಿಂದ್ರೆ ಸಾಕಂತ ತಿಳ್ಕೊಂಡು ನಾವು ವಿಚಾರ ಮಾಡಿದ್ರೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ಅಪ್ಪವ್ರು ಒಂದಿನ ಪ್ರವಚನಕ್ಕೆ ಹೇಳಿದ್ರು. ಮತ್ತು ಪ್ರವಚನಕ್ಕೆ ಹೇಳಿದ, ಚಪ್ಪಾಳಿ ತಟ್ಟಿದ, ಪ್ರಸಾದ ಮಾಡಿದ, ಮನೆಗೆ ಹೋದ. ಅವ ನಾವು ಮಠದ ಊಟ ಚಲೋ ಐತಲ್ಲ, ಮಠದ ಪ್ರವಚನ ಇದೆ, ಇದು ತಲೆಯಾಗಿ ತಗೊಂಡಿದ್ರು. ಹಾಗ ಅದೇ ಮನೆಗೆ ಬಂದ ಅಂದ್ರೆ ಹೆಂಡತಿ ಯಾರು ಕೂಡ ನೀರು ತಗೊಂಡು ಬರ್ರಿ ಅನ್ನಿ. ಯಾವಾಗ ಹೆಂಡತಿ ಯಾರು ಕೂಡ ನೀರು ತಗೊಂಡು ಬರ್ರಿ ಅಂತ ಅಂತಿದ್ರು ಅಂದ್ರೆ ಆ ಹೆಂಡತಿಗೆ ಹೆದರ್ಸು ಸಲುವಾಗಿ ಅಂತಿದ್ದ, ಮಠಕ್ಕೆ ಹೋಗ್ತು ನೋಡೋಣ. ನೀ ನೀರು ತಗೊಂಡು ಬಾ ಅಂದಿ ಅಂದ್ರೆ ನಾ ಮಠಕ್ಕೆ ಹೋಗ್ತು ನೋಡೋಣ ಅವ್ರು. ಆ ಹೆಣ್ಮಗಳು ನೀರು ಪಂಚಾಯತ್ ಬರ್ತಲ್ಲ ಅಂದ. ನಮ್ಮ ಮನೆಯಾದ್ರೆ ನೀರಿಲ್ಲ, ನಾವಾದ್ರೆ ನೀರು ಬರ್ತಾ ಇಲ್ಲ, ನೀರು ಬೇಕೇ ಬೇಕು. ನಿತ್ಯೋಪಯೋಗಿ ವಸ್ತು ನೀರಲ್ಲ, ಅದು ನಿತ್ಯವಾಗಿ ನಮಗೆ ಬೇಕೇ ಬೇಕದು. ಮೂಲ ಸೌಕರ್ಯ ಅದು. ನೀರು ಇರ್ಲಿಲ್ಲ ಅಂದ್ರೆ ಏನೂ ನಡೆಯಂಗೇ ಇಲ್ಲ. ನೀರು ತಗೊಂಡು ಬಾ ಅಂದ್ರೆ ಮಠಕ್ಕೆ ಹೋಗ್ತಾರಂತಾರಲ್ಲ, ಇದ್ರೆ ಇಲ್ಲಿ ಇರ್ಬೋದು ಬಿಡ ಅಂತ ತಿಳ್ಕೊಂಡು ಅಲ್ಲಿ ಇರಾಕತ್ತೆ ಸುಮ್ಮನೆ ಒಂದೇಳ್ರಿ. ಈಗ ಮತ್ತೆ ನೀರು ತಗೊಂಡು ಬಾ ಅಂದ್ರೆ ಮತ್ತೆ ಮಠಕ್ಕೆ ಹೋಗ್ತಾರ ನಾವು ಸಾಕಾಗಿ ಬಿಡ್ತೇವೆ. ಅವು ಸಾಕಾಗಿ ಬಿಡ್ತೇವೆ. ಈ ಹೆಣ್ಮಕ್ಳ ಬಗ್ಗೆ ಏನೋ ಒಂದು ಮಾತಂತಾರ್ರಿ, ಹೆಣ್ಮಕ್ಳ ಹತ್ರ ಕೂಸು ನಿಂದ್ರಂಗಿಲ್ಲಂತ ಮುಂದೇನ್ರಿ. ಹೇಳಕತ್ತಾರ, ನಾ ಹೇಳಕತ್ತಿಲ್ರಿ, ನಂದಲ್ಲ ಅಲ್ಲಿ ನೀವು ಅನ್ನಕತ್ತೀರಿ. ಗಣಮಕ್ಳ ಹತ್ರ ಕೂಸು ನಿಂದ್ರಂಗಿಲ್ಲ, ಹೆಣ್ಮಕ್ಳ ಬಾಯಾಗ ನೀವೇ ಅಂದ್ಬಿಡ್ರಿ, ನಾ ಅಂತೂ ಅನ್ನಂಗಿಲ್ಲ. ಅದು ಯಾವಾಗ ಬಂದೈತೆ ಏನು ಬಂದೈತೆ ನನಗೆ ಗೊತ್ತಿಲ್ಲ. ಅದು ಮತ್ ನಾವು ಈ ಕಾರ್ಯಕ್ರಮ ಮುಗಿಸಿ ನಾವು ಊರಿಗೆ ಹೋಗೋದು ರಾಜ್ಯ ಆಗಿದ್ದಿತ್ತು. ಯಾಕಾಗ ಬಂದೈತೆ ನನಗೆ ಗೊತ್ತಿಲ್ಲ ಬಿಡ್ರಿ. ಅದು ನೀವು ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತ ಹೇಳ್ತಾರೆ. ಕರೆನ ಸುಳ್ಳು ನನಗೆ ಗೊತ್ತಿಲ್ಲ, ನೀವು ವಿಚಾರ ಮಾಡ್ಕೊಂಡ್ಬಿಡ್ರಿ. ಈ ಟಿವಿನಾಗಿಂತ ಅತಿ ಹೆಚ್ಚಾಗಿ ಪ್ರಚಾರ ಮಾಡಬೇಕಾಗಿತ್ತು ಅಂದ್ರೆ ನೀವು ಹೆಣ್ಮಕ್ಳಿಗೆ ಸುದ್ದಿ ಹೇಳ್ಬೇಕು. ಮತ್ತವ್ರ ಸುದ್ದಿ ಹೇಳ್ಬೇಕಂದ್ರೆ ನೀವು ಯಾಕ ನಿನಗಂತ ಹೇಳೀನಿ, ಯಾರಿಗೂ ಹೇಳ್ಬೇಡ ಅಂತ ನೀವು ಹೇಳ್ಬೇಕ್ರಿ. ನೋಡ್ರಿ ನೀವು ಸಾಂಗ್ ಹೇಳ್ಬಿಡ್ದು ಮತ್ತೆ ಸುತ್ತ ಅಡ್ಡಿಗೆ ಬಂದಿರ್ಬಿಟ್ಟು ಯಾರಿಗೂ ಹೇಳ್ಬೇಡ ಅಂದ್ಮೇಲೆ ಬರೋದಾಯ್ತು ಅವ್ರ ಹತ್ರ. ಮದುವೆ ಇಲ್ರಿ, ಮದುವೆ ತಪ್ಪಿದೆ. ಆ ಹೆಣ್ಮಗಳು ಏನ್ ಮಾಡಿದ್ಲು ಅಂದ್ರೆ ಮೊದಲು ಮನೆ ನನ್ನ ಮಗಳಿಗೆ ಹೇಳ್ಬಿಟ್ಟೆ, ಅಕ್ಕ
ಯಾಕ ಹಿಂಗಾಗೈತಿ ನಿಮ್ಮ ಅಣ್ಣ ನೀರು ತಗೊಂಡು ಬಾ ಅನ್ನಂದ್ರೆ ಮಠಕ್ಕೆ ಹೋಗ್ತೀನಿ ನೋಡು ಅಂತಾನೆ ಹೆಂಗ್ ಮಾಡೋದು ಹೌದಾ ಹಿಂಗಂತಲ್ಲ ಹಾವೇ ಹೆಣ್ಮಗಳು ಇದ್ದಿದ್ರೆ ಶಾನ ಹೆಣ್ಮಗಳು ಅವ್ನು ಹೆದರ್ಸ್ತಾನ ಅಂತಾನೆ ಹೋಗನ್ ನೋಡೋಣ ಮಠಕ್ಕೆ ಹೋಗ್ತಾನಂತ ಇಲ್ಲ ಏನ್ ಮಾಡ್ತಾನ ನೋಡೋಣ ಹೋಗನ್ ನೋಡೋಣ ನೀವು ಆಗ ಅಡ್ಡಾಡಿ ಮನೆಗೆ ಬಂದ ಎರಡು ಕೂಡ ನೀರು ತಗೊಂಡು ಬರೋಲ್ಲ ಮಠಕ್ಕೆ ಹೋಗ್ತಾನೆ ನೋಡೋಣ ನಾವು ಯಥಾ ಪ್ರಕಾರ ಹೋಗ್ರನ್ ನೋಡ್ರಿ ಅವ ಅಂದ ಗಾಡಿ ಅದು ರಿವರ್ಸ್ ಹೊಡಕತ್ತಲ್ಲ ದಿನ ತಾನ ಸುಮ್ಮನೆ ಇತ್ತು ತಾನ ನೀರು ತಂದು ಎಲ್ಲ ಹಂಗೋ ನಡೆಸಿದ್ಲ ಇವತ್ತೇ ಗಾಡಿ ಉಲ್ಟಾ ಹೊಡ್ಯಾಕತ್ತೈತಿ ಕರೆ ಕರೆನ ಹೋಗ್ತಾನ ಹೊಡೇಬೇಡ ಯಾಕೆ ಬೇಡ ನೀವು ಕೆಲಸನ ಮಾಡಂಗಿಲ್ಲ ಇಲ್ಲಿ ತೇರು ಮಾಡೋರು ಹೋಗೇಬೇಡ ಅಂತ ತಿಳ್ಕೊಂಡವು ಇನ್ನು ನಾವು ಮನೆಯಾಗ ಉಳಿದ್ರೆ ನಮ್ಮ ಮತ್ತೆ ಹೋಗ್ಬೇಕಂತ ತಿಳ್ಕೊಂಡು ಮಠಕ್ಕೆ ಬಂದ ಎದುರು ಸಲುವಾಗಿ ಮಠಕ್ಕೆ ಬಂದ್ರೆ ಯಾರು ಕೂಡ ನೀರು ತರುವ ಸಲುವಾಗಿ ಯಾರು ಕೂಡ ನೀರು ತರುವ ಹೋಗ್ತದೆ ಅಂತ ತಿಳ್ಕೊಂಡು ಮಠಕ್ಕೆ ಬಂದ ಹಾವೇರಿ ಹುಕ್ಕೇರಿ ಮಠ ದರೆಯ ಮೇಲಿನ ಸ್ವರ್ಗ ಭೂ ಕೈಲಾಸ ಕಲ್ಯಾಣ ಮರಿ ಕಲ್ಯಾಣ ಹಾವೇರಿ ಹುಕ್ಕೇರಿ ಮಠಕ್ಕೆ ಬಂದ ನಮಸ್ಕಾರ ಮಾಡಿದ ಅಪ್ಪ ಅವ್ರು ಕುತ್ಕೊಂಡಾರ ಸದಾಶಿವಜ್ಜವರು ಅಜ್ಜರ ಹತ್ರ ಬಂದು ನಮಸ್ಕಾರ ಮಾಡಿ ಅಂದ ಅಪ್ಪ ಅವರ ಸಂಸಾರದೊಳಗೆ ಏನೇ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 ನೋ ಇಲ್ರಿ ನಿಮ್ದ ಬಾಳ್ರಿ ಅದಕ್ಕೆ ನಾ ಸಂಸಾರ ಎಲ್ಲಾ ಬಿಟ್ಟು ಈ ಮಠಕ್ಕೆ ಯಾಕೆ ಬಂದು ಬಿಟ್ಟು ನೋಡ್ರಿ ಅಪ್ಪಾರ ಅಂತ ತಿಳ್ಕೊಂಡು ಇಷ್ಟಂದ ಹಾವೇರಿ ಅಜ್ಜಾರರು ಬಹಳ ಚಲುವಾತ ಮಾರಯ್ಯ ನಮ್ದು ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದಾಗ ನಡೆದೈತಿ ಇವತ್ತು ಮೈಸೂರು ಕಡೆಯಿಂದ ಭಕ್ತರು ಮಾದನೇಶ್ವರಿ ಕಡೆಯಿಂದ ಭಕ್ತರೆಲ್ಲ ಒಂದು 10 ಬಸ್ ಮಂದಿ ಬರಾಕತ್ತಾರ ನಮ್ಮ ಮಠದಾಗ ನೀರು ಖಾಲಿ ಆಗ್ಯಾವ ಬ್ಯಾಂಕ್ದಾಗ ಆಲೆ ಕಾಂತ ಕೊಡ ತಗೊಂಡು 20 ಕೊಡ ನೀರು ತಂದು ಹಾಕಂದ್ರು ನಿಮ್ ಮನೆಗೆ ಎಷ್ಟ್ರಿ ಮತ್ತಷ್ಟು ಯಾವ್ದು ಚಲೋ ಏನಿದ್ರೆ ಅಪಾರ ಅಣ್ಣ ಮತ್ತೆ ಅವ್ರು ಖಾಲಿ ಆಗೈತಪ್ಪ ಎಲ್ಲರೂ ಉಪಯೋಗ ಮಾಡಿ ನೀರ್ ಆಗ್ಯಾವ ಅಲ್ಲಿ ಕಾಂತ ಕೊಡ ತಗೊಂಡು ಒಂದು 20 ಕೊಡ ನೀರು ತಂದು ಹಾಕತ್ತೆ ಯಾವಾಗ ಅಂದ್ರೆ ಕಿರಿಯಾಗ ಒಮ್ಮೆ 1000 ಪಟಾಕಿ ಶಬ್ದ ಹರಡಿದಂಗ ಆಯ್ತ್ರಪ್ಪ ಅಂತ ತಿಳ್ಕೊಂಡು ಮನೆಗೆ ಬಂದ ಏನ ಹೇಳಿದ್ದಾರೆ ಕೂಡ ಯಾರು ಸುಗೋದಾರ್ರಿ ಕೊಡ ಯಾಕೆ ಬಂದಲ್ಲ ಅವ ಅಂದ ಮಠದ ಬೇಡ ಬಹಳ ಮಂದಿ ತೆರೆಯುವಾಗ ಏನಾಗಿ ದೊಡ್ಡ ಗುಂಗ್ ಇರ್ತೈತಂದ್ರೆ ಎಲ್ಲಾ ಬಿಟ್ಟು ಮಠಕ್ಕೆ ಹೋಗ್ಬಿಟ್ರೆ ಬಹಳ ಚಲೋ ಆಗ್ತೈತೆ ಅಂತ ತಿಳ್ಕೊಂಡಿರ್ತಾರ ಹಂಗೇನು ತಿಳ್ಕೊಳ್ಬೇಡ್ರಿ ನೀವು ಮನಿ ಒಳಗಡೆ ಇಷ್ಟು ಬಹಳ ಮಾಡ್ತಾರೆ ಕಡೆಗೆ ಹೊರಗೆ ಬಿಟ್ರಿ ಅಂತಂದ್ರೆ ನಮಗಿಂತ ಪುಣ್ಯಾತ್ಮರು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೀವು ತೆರೆಯೊಳಗೆ ಇಟ್ಕೊಂಡ್ರಿ ಅಂದ್ರೆ ನೀವೇ ಮಸ್ತ್ ಮಾಡ್ತಾರೆ ಸಂಸಾರದಿಂದ ಹಣಬಿಟ್ಟು ಈ ಸಂಸಾರಕ್ಕೂ ಆ ಸಂಸಾರಕ್ಕೂ ಒಂದು ವ್ಯತ್ಯಾಸ ಹುಟ್ಟುವುದು ಸಾಯುವುದು ಒಂದು ಸಂಸಾರ ಮದುವೆಯಾಗಿರುವುದು ಒಂದು ರೀತಿಯ ಸಂಸಾರ ಆ ಸಂಸಾರಕ್ಕೂ ಈ ಸಂಸಾರಕ್ಕೂ ಒಂದು ಸರಿ ನಾವು ಅರ್ಥವನ್ನು ಅಪಾರ್ಥ ಮಾಡಿಬಿಡ್ತೇವೆ ಬಾಳಲಿಲ್ಲ ಮಹಂತ ಶಿವಯೋಗಿಗಳು ಅಪರೂಪದ ಯೋಗಿಗಳು ನಾನಿನ್ನ ಹೇಳಿದ್ದೆ ಒಬ್ಬ ಅಪರೂಪದ ಗುರುಗಳು ವಿರಕ್ತರು ಹೇಗೆ ಇರಬೇಕು ಅನ್ನುವುದಕ್ಕೆ ಒಂದು ಭಾಷ್ಯವನ್ನು ಬರೆದವರು ಬಾಳಲಿಲ್ಲ ಮಹಂತ ಶಿವಯೋಗಿಗಳು ಅವ್ರು ಹೇಳ್ತಾರೆ ಸಂಸಾರದಿಂದ ಬದ್ಧತೆ ಉಂಟುತ್ತೆ ಮಗನೇ ಬಸವಾದಿ ಪ್ರಮುಖರಿಗೆ ನಿಂತಿಲ್ಲವೇ ಸಂಸಾರದಿಂದ ಬದ್ಧತೆ ಐತಪ್ಪ ನೀನು ತಿಳ್ಕೋಬೇಕು ಬಸವಾದಿ ಪ್ರಮುಖರಿಗೆ ಇತ್ತಲ್ಲ ಸಂಸಾರ ಇತ್ತಲ್ಲ ಅವರಿಗೆ ಇಬ್ಬರು ಗಂಡ ಹೆಂಡತಿ ಕೂಡ ಬದುಕಿದ್ರಲ್ಲ ಮಸ್ತಂಗಿ ಬದುಕಿದ್ರಲ್ಲ ಅವರು ಆ ಸಂಸಾರದೊಳಗೆ ಒಂದು ಸರಿಗಮ ಹೊರಡಿಸಿದ್ರಲ್ಲ ಅವರು ಹೀಗಾಗಿ ಸಂಸಾರ ಅನ್ನುವಂಥದ್ದು ಕೆಟ್ಟ ಅಂತ ತಿಳ್ಕೊಳ್ಬೇಡ ಯಾವ್ದು ಕೆಟ್ಟ ಅಂದ್ರೆ ಈ ಸಂಸಾರ ನೀನು ತೆರೆಯೊಳಗೆ ಹಾಕೋದು ಬಿಟ್ಟು ಅಂದ್ರೆ ಅದು ಕೆಟ್ಟದು ನೀವೆಲ್ಲರೂ ದಾಂಪತ್ಯ ಜೀವನವನ್ನು ಸ್ವೀಕಾರ ಮಾಡಿ ಅಲ್ಲೇ ಆರಾಮಾಗಿದ್ದುಕೊಂಡು ಒಂದಿಷ್ಟು ಪಾರಮಾರ್ಥದ ಕಡೆಗೆ ಹೊರಗೆ ಬಿಟ್ರಿ ಅಂತಂದ್ರೆ ನಿಮಗಿಬ್ಬರು ಜ್ಞಾನರು ಬೇರೆ ಯಾರು ನೀವೇ ಜ್ಞಾನ 12ನೇ ಶತಮಾನ ಒಳ್ಳೆ ಒಂದು ಅದ್ಭುತವಾದ ಚಿಂತನೆ ಅದು ಮುಕ್ತಿಯನ್ನು ಪಡಿಬೇಕು ಅಂದ್ರೆ ಸನ್ಯಾಸಿಗಳಾಗಬೇಕು ಬ್ರಹ್ಮಚಾರಿಗಳಾಗಬೇಕು ಎಲ್ಲಿ ಹಿಮಾಲಯಕ್ಕೆ ಹೋಗಬೇಕು ಗುಡ್ಡ ಬೆಟ್ಟಗಳ ಮೇಲೆ ಕುತ್ಕೊಳ್ಬೇಕು ಒಣ ಹುಲ್ಲು ಕಡ್ಡಿ ಕೊಡಬೇಕು ತಪಸ್ಸನ್ನು ಮಾಡಬೇಕು ಉಪವಾಸ ಮಾಡಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಜನ ಹೇಳ್ತಿದ್ರು ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ರು ನಮ್ಮ ಶರಣರು ಹೇಳಿದ್ರು ನಿನಗೆ ಮುಕ್ತಿ ಎನ್ನುವಂಥದ್ದು ಸಿಗಬೇಕಾಗಿತ್ತು ಅಂದ್ರೆ ನೀನು ಎಲ್ಲಿಗೂ ಹೋಗ್ಬೇಕಾಗಿಲ್ಲಪ್ಪ ನೀನು ಇಟ್ಟುಕೊಂಡೇನೆ ನೀನು ಸಂಸಾರದೊಳಗೆ ಇಟ್ಟುಕೊಂಡೇನೆ ನೀನು ಮನೆಯೊಳಗೆ ಇಟ್ಟುಕೊಂಡೇನೆ ನೀನು ಅಂಗೈಯೊಳಗೆ ಲಿಂಗವನ್ನು ಹಿಡಿದು ಆರಾಧನೆಯನ್ನು ಮಾಡ್ತಾ ಹೋಗಿಬಿಟ್ಟಿ ಅಂದ್ರೆ ದೇವರ ಕಡೆಗೆ ನೀನು ಮುಖ ಮಾಡಿಬಿಟ್ಟು ಅಂದ್ರೆ ನಿನಗಿಂತ ಶಾಲೆ ಯಾರು ಇಷ್ಟು ಸರಿ ಹಿಡಿದುಕೊಂಡು ಇದಕ್ಕಿಂತಲೂ ಸರಳ ಹೇಳಕ್ಕೆ ಯಾರಿಗೂ ಸಾಧ್ಯ ಬಹಳ ಸರಳವಾಗಿ ಅವ್ರೇನು ಹೇಳಿದ್ರು ಜಾನನು ಆಟ ಜಾನನು ಲಿಂಗವ ನೆರೆದಂತಿದ ಅದನ್ನು ಹೇಳಿ
ದೇವರನ್ನ ನಂಬ್ರಿ. ನೀವು ಯಾರನ್ನ ನಂಬಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ದೇವರನ್ನ ನಂಬ್ರಿ. ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನೆಲ್ಲ ಮುನ್ನಡೆಸಿರ್ತದೆ. ಆ ಶಕ್ತಿಯನ್ನು ನೀವು ಗಟ್ಟಿಯಾಗಿ ನಂಬಿಬಿಟ್ರಿ ಅಂತಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದೆ. ನಂಬಲಿಲ್ಲ ಅಂತಂದ್ರೆ ಬದಲಿಸ್ಬೇಕು. ಅದಕ್ಕೆ ಹೇಳಿದ್ರು, ಜಾನನು ಆತ ಜಾನನು ಲಿಂಬುವ ನೆರೆಹಟ್ಟಿನ ಅಂಗೈಯೊಳಗಿರುವಂತ ಲಿಂಬವನ್ನು ನಂಬಲಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಬೇಕು. ಇದು ಯಾವುದೂ ತಿಳಿಯೋದೇ ಇಲ್ಲ. ನೀವು ದೇವರ ಸಲುವಾಗಿ ಕೆಲಸ ಮಾಡ್ತೀನಿ ಅಂತ ಹೊರಟ್ರಿ, ನೀವು ಮಾಡುವಂತ ಕಾಯಕವನ್ನ ದೇವರ ಸಲುವಾಗಿ ನಾನು ಮಾಡ್ತೀನಿ ಅಂತ ನೀವು ಹೊರಟು ಬಿಟ್ರಿ ಅಂತಂದ್ರೆ ನಿಮಗೆ ಕಾಯಕವೇ ದೇವರಾಗ್ಬಿಡ್ತದೆ, ಕಾಯಕವೇ ಕೈಲಾಸ ಆಗ್ಬಿಡ್ತದೆ. ಯಾವ ವ್ಯಕ್ತಿ ಕಾಯಕವನ್ನು ಕೈಲಾಸ ಮಾಡ್ಕೊಳ್ತಾನಲ್ಲ ಅವನ ಕಾಯವೇ ಕೈಲಾಸ ಆಗ್ಬಿಡ್ತದೆ. ಅವ್ರು ಕಾಯನ ಕೈಲಾಸ. ಅವಾಗ ಟೆಂಪಲ್ ಟಾಪ್ ಇಂಥವ್ರು ನಡೆದಾಡುವಂತ ದೇವಸ್ಥಾನ, ನಡೆದಾಡುವಂತ ದೇವಾಲಯ, ಮಾತನಾಡುವಂತ ದೇವರು ನೀವು ಆಗ್ಬಿಡ್ತೀರಿ. ಯಾವಾಗ ಆಗ್ತೀರಿ? ನೀವು ಕಾಯಕವನ್ನ ಮಾಡಿದಾಗ. ಯಾವಾಗ ಆಗ್ತೀರಿ? ನೀವು ಕಾಯಕವನ್ನೇ ದೇವರು ಅಂತ ತಿಳ್ಕೊಂಡಾಗ. ಯಾವಾಗ ಆಗ್ತೀರಿ? ನೀವು ಕಾಯಕದೊಳಗೆ ದೇವರನ್ನ ತಂದು ನಾನು ಮಾಡುವಂತ ಎಲ್ಲ ಕಾರ್ಯನೂ ಕೂಡ ದೇವರಿಗಾಗಿ ನಾನು ಮಾಡ್ತೀನಿ ಅಂತ ನೀವು ಹೊರಟು ಬಿಟ್ರಿ ಅಂದ್ರೆ ಕೇಂದ್ರ ದಾಸಿಮಯ್ಯನವ್ರು ಅಂತಾರಲ್ಲ, ಇದೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ತುಳಿದು ಸೂಸುವ ದಾನ ದಾನ. ಇದು ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ತುಳಿದು ಸೂಸುವ ದಾರಿ ನಿಮ್ಮ ದಾನ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ. ಸುರಿಯುವ ಮಳೆ, ಹರಿಯುವ ಹೊಳೆ, ಬೀಸುವ ದಾರಿ, ಬೀಳುವಂತಹ ಸೂರ್ಯನ ಬಿಸಿಲು ಎಲ್ಲವೂ ದೇವರ ಕೃಪೆ. ಬೇರೆ ಏನು ದೇವರಿಗೊಂದು ದೇವರನ್ನು ನಂಬಿಸಿದರು. ನಾನು ಮಾಡುವಂತಹ ಯಾವುದೇ ಕಾರ್ಯ ಆದರೂ ಚಿಂತೆ ಇಲ್ಲ, ನಾನು ದೇವರಿಗಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ಹೊರಡ್ರಿ. ನೀವು ದೇವರಿಗಾಗಿ ಕಾರ್ಯವನ್ನು ನೀವು ಮಾಡಕತ್ತೀರಿ ಅಂದ್ರೆ ನಿಮ್ಮ ಸಲುವಾಗಿ ದೇವರು ಕಾರ್ಯ ಮಾಡ್ತಾರೆ. ಈಗ ಡಿಸೆಂಬರ್ 9ನೇ ತಾರೀಕಿನಿಂದ ಡಿಸೆಂಬರ್ 30ನೇ ತಾರೀಕಿನವರೆಗೆ ಹಾವೇರಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದು ದೇವರಿಗಾಗಿ ನಾವು ಮಾಡಕತ್ತೀವಿ ಅಂತ ತಿಳ್ಕೊಂಡು ನೀವೆಲ್ಲ ಸಾವಿರ ಜನ ಎಲ್ಲ ಮುಂದೆ ಬರಕತ್ತೀವಿ. ದೇವರು ನಿಮ್ಮನ್ನ ಕೈ ಹಿಡಿತಾರ, ನಿಮಗೆ ಆಶೀರ್ವಾದ ಮಾಡ್ತಾನೆ. ಸಾಕ್ಷಾತ್ ಶಿವಬಸವೇಶ್ವರವೇ ನಿಮಗೆ ಅನುಗ್ರಹವನ್ನು ನೀಡ್ತಾನೆ, ಯಾವುದೇ ಒಂದು ರೂಪದಲ್ಲಿ ನೀಡ್ತಾನೆ. ಸಾಕು ಸಂತರಾಗ್ಬಿಟ್ರು. ಶಿವಲಿಂಗ ಮಹಾಸ್ವಾಮಿಗಳು ಸಾಕಂದ್ರು, ಸಂತರಾಗ್ಬಿಟ್ರು. ಎಂತ ಯೋಗ ಹೇಳ್ರಿ ನಮ್ಮದು. ಅಂತ ಗುರುಗಳ ಶಿಷ್ಯರು ನಾವೆಲ್ಲ ಸಾಕಂದ್ಬಿಟ್ರು. ಬೇಕಂದ್ರೆ ಗಡ್ಲಕ್ ಬಿಡ್ರಿ, ಸಾಕಂದ್ಬಿಟ್ರು. ನಿಮ್ಗೆ ಏನೇನು ಬೇಕಲ್ಲ, ಏನೇನು ಬೇರೆ ಬೇರೆ ಮೋಹಗಳು ಇರ್ತಾವ, ದಾಹಗಳು ಇರ್ತಾವ, ಅದೆಲ್ಲ ಸಾಕಂದು ಬಿಡ್ರಿ. ಅಲ್ಲೊಂದು ಅದ್ಭುತವಾದ ಚೈತನ್ಯ ಹುಟ್ಟುತ್ತದೆ. ನನ್ನ ಗುರುಗಳಾಗಿರುವಂತ ಹರಿದಾಸರವರೆಲ್ಲ ಅವ್ರು ಸಾಕನ್ನವ್ರದಾರ್ರಿ. ಅವ್ರಿಗೆ ಬೇಕು ಅನ್ನೋದು ಇಲ್ಲವೇ ಇಲ್ಲ. ಹಿಂಗಾಗಿ ಒಂದು ಗುಡಿಸಲೊಳಗೆ ಇರ್ತಾರ, ಆರಾಮಾಗಿ ಹಾಡ ಹಾಡ್ತಾರ. ಅಲ್ಲೇ ಮಕ್ಕಳು ಜೋಳು ನದಿ ಹರಿತದೆ. ಆ ನದಿಯ ಸ್ವರಗಳಿಗೆ ಅವ್ರ ಪ್ರಕೃತಿಗಳು ಒಂದಾಗಿ ಹಾಡ ಹಾಡ್ತಾರೆ. ಅವ್ರು ಹಾಡ ಕೇಳಬೇಕು. ನಾವು ಬಹಳ ರಸಿಕ್ಕಿದ್ರಿ ಯಾಕವರು ಬೇಕಾದವರೆಲ್ಲ ನಾವು ಹಾಡ ಕೇಳಬೇಕು. ಅವ್ರು ಇಲ್ಲಿ ಬರೋಕ್ ಒಳ್ಳೆ ಅಂತಾರ, ನಾವು ಹೋಗೋಣ. ಅಲ್ಲಿ ತಾನ್ಸೇನಂತ ಈಗ ಹಾಡಿಗೆ ಬಂದ್ರಿ ಮಹಾರಾಜರ. ದೊಡ್ಡ ಮಹಾತ್ಮರ ಹತ್ರ ದರ್ಶನಕ್ಕೆ ನೀವು ಹೋಗ್ಬಿಟ್ಟಂದ್ರೆ ಅವ್ರ ಹಿಂದಲೇ ಹೋಗ್ಬಿಟ್ಟು ಬಸವಣ್ಣವ್ರು ಅನ್ನಂಗಿಲ್ರಿ, ಕೀಳಿಂಗಲ್ಲದೆ ಹೈನು ಕರೆಯುವುದೇ. ನೀವು ಆಟ ಹಿಡ್ಕೋಬೇಕಾಗಿದ್ರೆ ಆಟ ಕೆಳಗಾಕೊಂಡಿರ್ಬೇಕ್ರಿ. ಆಟ ಗುಬುರ್ ಮೇಲೆ ಕೊಟ್ಟು ಹಿಡ್ಬೇಕಂದ್ರೆ ಆಟ ಇಲ್ಲ, ಹಿಂಡುವುದಿಲ್ಲ. ನಾ ದೊಡ್ಡ ಶ್ರೀಮಂತದೇನೆ ಅಂತ ತಿಳ್ಕೊಂಡು ಆಟೋಗೆ ಮುಟ್ಟು ನೋಡ್ರಿ, ಗೊತ್ತಾಗತ್ತೆ. ನಾಳೆ ಕೊಟ್ಟು ಗೊತ್ತಾಗತ್ತೆ ನಮ್ಗೆ ಏನ್ ಮಾಡ್ತದೆ ಅವತ್ತು. ಕೆಳಗೆ ಕೊಂಡಿರ್ಬೇಕು. ನೀವು ಹಾಡುಗಳನ್ನ ಕೇಳ್ಬೇಕಂದ್ರೆ ಅವ್ರು ಹುಟ್ಟರ ಹತ್ರನೇ ಹೋಗ್ಬೇಕು. ಚಂದ ಹಾಡ ಹಾಡ್ತಾರೆ. ಇಬ್ರು ಕೂಡ ಬಂದ್ರಿ ಅವರು. ಹರಿದಾಸ್ ಒಂದು ಜುಳು ಒಂದು ಸಣ್ಣ ತೊರೆ ಹರಿತಿರ್ತಾರೆ ನದಿ ಹತ್ರ. ಒಂದು ಸಣ್ಣದೊಂದು ಸಣ್ಣ ನದಿಗಳು ಹರಿತಿತ್ತಲ್ಲ, ಅಲ್ಲಿ ಮುಂಜಾನೆ 3 ಗಂಟೆಗೆ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಕೃಷ್ಣನ ಬಗ್ಗೆ ಪ್ರಾರ್ಥನೆ ಮಾಡೋರು ಹರಿದಾಸ್. 3 ಗಂಟೆಗೆ ಬಂದು ಕೂತ್ಕೊಂಡ್ರು. ಗೊತ್ತಾಗಲಾರ್ದಂಗೆ ಗುಡಿಸಲಿಂದ ಕೂತ್ಕೊಂಡಿದ್ರು. ಸ್ವರ ತೆಗೆದು ನೋಡ್ರು ಹರಿದಾಸ್. ಅವರು ಹೃದಯ ತುಂಬಿದ ಸ್ವರಗಳು. ಭಕ್ತಿಸರಾಗವ ಪಾಡಯ್ಯ ಅಂತ ಬಸವಣ್ಣ ಅಂತಾರಲ್ಲ, ಅಂತಹ ಅದ್ಭುತವಾದ ಹಾಡುಗಳನ್ನು ಹಾಡಾಕತ್ರು. ಕೃಷ್ಣನ ಬಗ್ಗೆ ಭಜನೆ ಮಾಡಾಕತ್ರು, ಪ್ರಾರ್ಥನೆ ಮಾಡಾಕತ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ, ಕಣ್ಣೀರು ಬರಾಕತ್ತು. ಅವರಿಗೆ ಖುಷಿಯಿಂದ ಕಣ್ಣೀರು ಬರಾಕತ್ತು. ಆನಂದ ಬಾಷ್ಪಗಳು ಅಂತೀವಲ್ಲ, ಆನಂದ ಆಶ್ರಯ ಅಂತೀವಲ್ಲ, ಅದರ ಸುರಿಲಿಕ್ಕತ್ತು.
ಸಿಟ್ಟಿಂದ ಕೂತ್ಕೊಂಡು ಅಕ್ಬರ್ನ ಹಾಕತ್ತ, ತಾನ್ಸೇನ್ ಹಾಕತ್ತ. ಬಹಳ ಖುಷಿಯಿಂದ ಅವರು 3 ಗಂಟೆಗಳವರೆಗೆ 3 ರಿಂದ 6 ಗಂಟೆಯವರೆಗೆ ಹೃದಯ ತುಂಬಿ ಹಾಡ ಹಾಡಿದ್ರು. 6 ಗಂಟೆ ಆದ ಮೇಲೆ ಸೂರ್ಯೋದಯ ಆಗ್ತಾ ಇತ್ತು. ಸೂರ್ಯೋದಯ ಆಗುವುದನ್ನ ಹೃದಯ ತುಂಬಿ ನೋಡಿ ಶಾಂತ ಆದ್ರು. ಮಹಾರಾಜರಿಗೆ ಹೇಳ್ರಿ ಬೆಳಕಾಗತ್ತದ ಮಂದಿಲ್ಲ ನೋಡಿದ್ರು ಅಂದ್ರೆ ಆಶ್ಚರ್ಯ ಪಡ್ತಾರೆ. ನೀವೆಲ್ಲ ಹೇಳ್ರಿ ನಮ್ಮ ಪಟ್ನ ನಾವೆಲ್ಲರೂ ಅರಮನೆಗೆ ಹೋಗೋಣ ಅಂತ ತಿಳ್ಕೊಂಡು ತಾನಸೇನನ್ನ ಅರಮನೆಗೆ ಹೋಗಿ ಬೆಂಕಿ ಹತ್ತವ್ ನಾವು. ಅಕ್ಬರ್ ನಿನ್ನ ಅರಮನೆಗೆ ಹೋಗಿ ಬೆಂಕಿ ಹತ್ತೋದಕ್ಕೆ 3 ಗಂಟೆಗಳವರೆಗೆ ಅದ್ಭುತವಾದ ಸಂಗೀತವನ್ನು ನಿರ್ವಹಿಸಿದ್ರಲ್ಲಪ್ಪ ನಿನ್ನ ಗುರುಗಳು ಹರಿದಾಸ್ ಅವರು ಹಾಡ ಹಾಡ್ತಾರ, ನೀನು ಹಾಡ ಹಾಡ್ತಿ. ನೀ ಹಾಡ ಹಾಡುವಾಗ ನಾ ರಾಜ ಅಂತ ತಿಳ್ಕೊಂಡು ಕೇಳ್ತೀನಿ, ನೀ ಗವಾಯಿ ಅಂತ ಹಾಡ ಹಾಡ್ತಿ. ನಿನ್ನ ಗುರುಗಳ ಹಾಡ ಹಾಡುವಾಗ ನಾ ರಾಜ ಅನ್ನೋದು ಮರೆತು ಬಿಟ್ನಲ್ಲಪ್ಪ. ದೇವರೊಂದಿಗೆ ನಾ ಒಂದಾಗಿ ಬಿಟ್ನಲ್ಲಪ್ಪ. ನಾ ಈ ಜಗತ್ತನ್ನ ಮರೆತು ಬಿಟ್ನಲ್ಲಪ್ಪ. ನಿನಗ್ಯಾಕೆ ಆ ಶಕ್ತಿ ಇಲ್ಲ, ನಿನ್ನ ಗುರುಗಳಿಗೆ ಯಾಕೆ ಆ ಶಕ್ತಿ ಮೊದಲು ಅದನ್ನು ಹೇಳು ಅಂತ ತಿಳ್ಕೊಂಡು ಅಕ್ಬರ್ ಅಂದಾಗ ತಾನ್ಸೇನ್ ಹೇಳಿದಂತೆ, ನಾನು ಹಾಡ ಹಾಡುವುದಕ್ಕೂ ನನ್ನ ಗುರುಗಳ ಹಾಡ ಹಾಡುವುದಕ್ಕೂ ಒಂದು ವ್ಯತ್ಯಾಸ ಐತ್ರಿ. ಏನು ವ್ಯತ್ಯಾಸ ಅಂದ್ರೆ, ನಾ ನಿಮ್ಮ ಸಲುವಾಗಿ ಹಾಡ ಹಾಡ್ತೀನಿ, ನನ್ನ ಗುರುಗಳು ದೇವರ ಸಲುವಾಗಿ ಹಾಡ ಹಾಡ್ತಾರೆ, ಅದಕ್ಕೆ ಆ ಶಕ್ತಿ ಅವರಿಗೆ ಐತಿ. ದೇವರ ಸಲುವಾಗಿ ನಮ್ಮ ಗುರುಗಳ ಹಾಡ ಹಾಡ್ತಾರೆ. ಆರಂಭವ ಮಾಡುವೆ ಗುರು ಪೂಜೆಗೆ ಎಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆ ಎಂದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾನು ಆರಂಭವನ್ನು ಯಾಕೆ ಮಾಡ್ತೀನಿ ಅಂದ್ರೆ, ಗುರು ಪೂಜೆಗಾಗಿ ನಾನು ಆರಂಭವನ್ನು ಮಾಡ್ತೀನಿ. ಲಿಂಗಾರ್ಚನೆಯನ್ನ ವ್ಯವಹಾರವನ್ನು ಯಾಕೆ ಮಾಡ್ತೀನಿ ಅಂದ್ರೆ ಲಿಂಗಾರ್ಚನೆಗಾಗಿ ಮಾಡ್ತೀನಿ. ಕೃಷಿ ಕೃತ್ಯ ಕಾಯಕಗಳನ್ನು ಯಾಕೆ ಮಾಡ್ತೀನಿ ಅಂದ್ರೆ ಜಂಗಮ ದಾಸೋಹಕ್ಕಾಗಿ ನಾನು ಮಾಡ್ತೀನಿ. ಇಂತಹ ಅನೇಕ ವಿಚಾರಗಳನ್ನ ಬಹಳ ಅದ್ಭುತವಾಗಿ ನಮ್ಮ ಶರಣರು ನಮಗೆ ಕಲಿಸಿಕೊಟ್ಟು ಹೋದ್ರು. ನೀವು ಹಂಗ್ ಮಾಡ್ರಿ. ಯಾವುದೇ ಕಾರ್ಯವನ್ನು ಮಾಡುವುದಾದ್ರೆ ನಾನು ದೇವರಿಗಾಗಿ ಮಾಡ್ತೀನಿ ಅಂತ ನೀವು ಹೊರಡ್ರಿ, ನಿಮ್ಮೊಳಗೆ ಒಂದು ಶಕ್ತಿ ಜಾಗೃತ ಆಗ್ತದೆ. ಬಿಲೀವ್ ಮೀ, ಟ್ರಸ್ಟ್ ಮೀ, ಮಾರ್ಕ್ ಮೈ ವರ್ಡ್. ಅದು ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ತಂದು ಕೊಡ್ಲಿಕ್ಕೇ ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಇಷ್ಟೇ ಇತ್ತು ವೇದ. ಅವರು ಬಂದ್ರು ದರಿದ್ರ ದೇವೋಭವ, ಬಡವರಿಗೂ ಒಳ್ಳೇದಾಗ್ಲಿ, ಸಣ್ಣ ಸಣ್ಣ ಜೀವಿಗಳಿಗೂ ಒಳ್ಳೇದಾಗ್ಲಿ. ನಮ್ಮ 12ನೇ ಶತಮಾನದ ಶರಣರು 100 ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದ್ರು, ಸರ್ವೇ ಜನ ಸುಖಿನೋ ಭವಂತು. ಅದಕ್ಕಿಂತ 100 ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಸಕಲ ಜೀವಾತ್ಮರಿಗೂ ಲೇಸಾಗಲಿ. ದರಿದ್ರ ದೇವೋಭವ ಅಂದಿರುವಂತಹ ಸ್ವಾಮಿ ವಿವೇಕಾನಂದರು ಒಂದು ಕಡೆಗೆ, ದರಿದ್ರ ದೇವೋಭವ ಅಂದ್ರೆ ದೀನರಿಗೆ, ದಮನಿತರಿಗೆ, ಕೆಳಗಡೆ ಇರುವಂತ ಎಲ್ಲ ಜನಗಳಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಅವರು ಅಂದರು. ಈ ಸಮಾಜದೊಳಗೂ ದೇವರನ್ನು ಕಂಡ್ರು. ನೀವು ಅತನಿಯ ದಕ್ಷಿಣ ಮಾಡುವ ಪುಣ್ಯ ಪುರುಷರಾಗಿರುವಂತಹ ಮುರುಘೇಂದ್ರ ಶಿವಯೋಗಿಗಳವರು ನನ್ನ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ರು. ನಿರಂತರವಾಗಿ ಅನುಷ್ಠಾನವನ್ನು ಮಾಡ್ತಾ ಮಾಡ್ತಾ ತಾವೇ ಲಿಂಗ ಸ್ವರೂಪಿಗಳಾಗಿರುವಂತಹ ಹಾವೇರಿ ಹುಕ್ಕೇರಿ ಮಾಡುವ ಶಿವಬಸವ ಮಹಾಸ್ವಾಮಿಗಳವರು ನನ್ನ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಕೇಳ್ತಿದ್ರು. ನಿಮ್ಮ ಸಲುವಾಗಿ ನಾವು ಬಂಗಾರದ ತುಲಾಭಾರ ಮಾಡ್ತೀವ್ರಿ ಅಪ್ಪ ಅವ್ರ, ನಮಗೆ ಅವಕಾಶವನ್ನು ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹಾವೇರಿ ಹುಕ್ಕೇರಿ ಮಾಡಿದ ಭಕ್ತರೆಲ್ಲ ಭಕ್ತಿಯಿಂದ ಕೇಳ್ಕೊಂಡಾಗ ನನ್ನ ಸಲುವಾಗಿ ಯಾಕೆ ಮಾಡ್ತೀರಪ್ಪ, ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಶಿವಲಿಂಗ ಸ್ವಾಮಿಗಳು ಹೇಳ್ತಾರ. ಅಪ್ಪ ಅವ್ರು ನಾವು ಮಾಡೇ ಮಾಡ್ತೀವ್ರಿ ಅಂದಾಗ ಅವ್ರು ಹೇಳಿದ್ರು, ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಆ ಬಂಗಾರ ಉಪಯೋಗ ಮಾಡ್ತೀರಂದ್ರೆ ಅಷ್ಟೇ ಮಾಡ್ರಿ, ಇಲ್ಲಿಗೆ ಮಾಡಬೇಡ್ರಿ ಅಂತ ಹೇಳುವಂತ ಶಿವಲಿಂಗ ಸ್ವಾಮಿಗಳು ನಮಗೆಲ್ಲ ಆದರ್ಶಗಳು. ಅವ್ರ ಬಿಟ್ಟು ನಮಗೆ ಯಾರು ಆದರ್ಶ ಹೇಳ್ರಿ ನೋಡೋಣ. ನೀವು ಯಾವುದೇ ಕಾರ್ಯವನ್ನು ಮಾಡ್ರಿ, ನಿಮ್ಮ ಮನೆಯೊಳಗಿರುವಂತಹ ಯಾವುದೇ ಸಣ್ಣ ಸಣ್ಣ ಕಾರ್ಯಗಳನ್ನ ನೀವು ದೇವರಿಗಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ಹೊರಟು ಬಿಡ್ರಿ, ನಿಮ್ಮೊಳಗೆ ಒಂದು ಶಕ್ತಿ ಜಾಗೃತ ಆಗ್ಲಿಕ್ಕೆ ಬೇಕು, ಡೆಫಿನೆಟ್ಲಿ ಆಗ್ಲಿಕ್ಕೆ ಬೇಕು. ಹಾನಗಲ್ಲ ಕುಮಾರಸ್ವಾಮಿಗಳು ಅಂತ ಒಬ್ಬ ಅಪರೂಪದ ಗುರುಗಳು ಈ ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಸಮಾಜ ದೇವೋಭವ ಅಂದರು. ಎಷ್ಟು ಜನರ ಕಥೆ ಹೇಳಿದ್ರಿ. ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜಕವಿ ಗವಾಯಿಗಳು, ಮುರುಗೋಡದ ಮಹಂತಜ್ಜನವರು, ನಾಗನೂರಿನ ಶಿವಬಸವ ಸ್ವಾಮಿಗಳು, ಗದುಗಿನ ತೋಟಗಾರೆ ಮಠದ ಎಲ್ಲ ಗುರು ಪರಂಪರೆಯವರು, ಹುಬ್ಬಳ್ಳಿ 3000 ಮಠದ ಗುರು ಪರಂಪರೆಯವರು, ಎಲ್ಲ ಮಠಗಳನ್ನು ನೀವು ನೋಡ್ತಿರಲ್ಲ, ಇವರು ಕೇವಲ ಆತ್ಮ ಕಲ್ಯಾಣಕ್ಕಾಗಿ ಮಾತ್ರ ಇರಲಿಲ್ಲ, ಅವರು ಲೋಕ ಕಲ್ಯಾಣಕ್ಕಾಗಿ ಮುಖ ಮಾಡಿದ್ರು. ಅವರು ನೀವು ಆತ್ಮ ಕಲ್ಯಾಣಕ್ಕಾಗಿ ಮಾತ್ರ ನೀವು ಕೆಲಸ ಮಾಡ್ತೀರಿ ಅಂದ್ರೆ ನಾವು ಸಾದಾ ಮನುಷ್ಯರಾಗ್ತೀವಿ, ನಮ್ಮ ಸಂಸಾರದೊಳಗೆ ಸದ್ಗತಿ ಇಲ್ಲ. ನೀವು ಆತ್ಮ ಕಲ್ಯಾಣವನ್ನು ಸಾಧಿಸ್ತಾ ಲೋಕ ಕಲ್ಯಾಣದ ಕಡೆಗೆ ಬಂದು ಬಿಟ್ರಿ ಅಂದ್ರೆ ನಿಮ್ಮ ಸಂಸಾರಗಳು ಒಂದು ಬಹಳ ದೊಡ್ಡ ಶಕ್ತಿ ಬರ್ತದೆ. ಬಸವಣ್ಣ ಸಂಸಾರಿಯಾಗಿದ್ರು, ರಾಮಕೃಷ್ಣ ಪರಮಹಂಸರು ಸಂಸಾರಿಯಾಗಿದ್ರು. ನೀವು ದೊಡ್ಡ ದೊಡ್ಡ ಈ ಅವಧೂತ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ, ಬಹುತೇಕ ಸಂಸಾರಿಗಳಾಗಿದ್ರು. ನೀವು ಗ್ರೀಕ್ ದೇಶಕ್ಕೆ ಹೋದ್ರಿ ಅಂದ್ರೆ ಸಾಕ್ರೆಟಿಸ್ ಒಂದು ದೊಡ್ಡ ಕಥೆ.
ಸಾಕ್ರೆಟಸ್ ಅವರು ಅದ್ಭುತವಾಗಿ ಮಾತಾಡ್ತಾ ಇದ್ರು, ಚರ್ಚೆಗಳನ್ನು ಮಾಡ್ತಾ ಇದ್ರು. ಅವ್ರು ಯಾರೋ ಕೇಳಿದ್ರು, ಏನು ಸರ್ ಎಷ್ಟು ಅದ್ಭುತವಾದ ತತ್ವಜ್ಞಾನಿ ಅದೀರಿ, ನೀವು ಮನೆಯೊಳಗಿರುವಂತ ಹೆಣ್ಣು ಎಷ್ಟು ಬೈತಾರೆ ನಿಮಗೆ, ಈಗ ಪಾಠ ಮಾಡ್ತಿರ್ತೀವಿ ಅಂದ್ರೆ ಮುಸ್ಲಿಮರೇ ಸ್ವಲ್ಪ ನಿಮ್ಮ ಈಗ ಪಾಠ ಮಾಡ್ತಿರ್ತೀವಿ, ಚರ್ಚೆ ಪಾಲ್ಗೊಂಡಿರ್ತೀವಿ, ಕಥಾಕೊಂಡು ಹೋಗಿದ್ದಾಳೆ, ಸಿಕ್ಕಾಪಟ್ಟೆ ಬೈತಾಳೆ, ತಿವಿತಾಳೆ, ಏನೆಲ್ಲ ಮಾಡ್ತಾಳೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಅದೇ ಸಂಸಾರಗಳಲ್ಲಿ ಜಾಂಟಿಫಿಯವ್ರ ಜೊತೆಗಿನ ಇರ್ತೀರಲ್ರಿ ಸಾಕ್ರೆಟಸ್, ಹೇಳ್ರಿ ಯಾಕೆ ಹಿಂಗ್ ಮಾಡ್ತೀರಿ ಅಂದಾಗ ಸಾಕ್ರೆಟಸ್ ಹೇಳ್ತಿದ್ರಂತೆ, ಆಕೆ ಹಂಗಿರೋದಕ್ಕನ ನಾ ಹಿಂಗದೀನಿ ಅಂತಿದ್ರು. ಯಾರು ನನ್ನ ಹೆಂಡತಿ ಜಾಂಟಿಫಿಯರ್ ಹೇಳಲ್ಲ, ಆಕೆ ಹಂಗಿರೋದಕ್ಕ ನಾ ಹಿಂಗದೀನಿ, ಆಕೆನೇ ನಾನು ಏನಾದ್ರು ಬಹಳ ಪ್ರೀತಿಯಿಂದ ಮುದ್ದು ಮಾಡ್ಕೊಂಡು ಹೋಗ್ಬಿಟ್ಟಿದ್ದು ಅಂದ್ರೆ ನಾನು ಆಕೆಯ ಅನುರಾಗದೊಳಗಡೆ ನಾನು ಮುಳುಗೋಗಿ ಬಿಡ್ತಿದ್ದೆ, ಆಕೆ ಹಂಗಲ್ಲ ಅನ್ನೋ ಕಾರಣಕ್ಕೆ ನಾ ಹಿಂಗೆ ಅದನ್ನ ನೋಡ್ರಪ್ಪ ಅಂತ ತಿಳ್ಕೊಂಡು ಸಾಕ್ರೆಟಸ್ ಅವ್ರು ಹೇಳ್ತಿದ್ರಂತ. ನೀವು ಹಿಂಗ ವಿಚಾರ ಮಾಡೋದು, ಜಗತ್ ಚಾಲು ಆಗ್ತಂದ್ರೆ ಹಿಂಗ ವಿಚಾರ ಮಾಡ್ರಿ, ಆದ್ರೆ ಮಠಕ್ಕೆ ಬರ್ಬೇಡ್ರಿ. ಅಪ್ಪ ಎಲ್ಲಾ ಬಿಟ್ಟು ಬಂದ ಬಿಟ್ಟಿವ್ರಿ ಅಂತ ತಿಳ್ಕೊಂಡು ಮಠಕ್ಕೆ ಬರ್ಬೇಡ್ರಿ. ಬರ್ರಿ ಮಠಕ್ಕೆ ಬರ್ರಿ, ಕಾರ್ಯಕ್ರಮಗಳು ಪಾಲ್ಗೊಳ್ರಿ, ಅಪ್ಪವ್ರ ಸೇವಾ ಮಾಡ್ರಿ, ಎಷ್ಟು ಸಾಧ್ಯತೆ ಅಷ್ಟು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ರಿ. ಇನ್ನೊಬ್ಬರಿಗೆ ಒಳ್ಳೇದನ್ನು ಮಾಡ್ಕೊಂತ ಹೊರಟು ಬಿಟ್ರಿ ಅಂದ್ರೆ ನಿಮ್ಮೊಳಗೆ ಒಂದು ಶಕ್ತಿ ಜಾಗೃತ ಆಗ್ತದೆ. ಆದ್ರೆ ಎಲ್ಲವನ್ನ ಬಿಟ್ಟು ಸಂಸಾರವನ್ನು ಒಟ್ಟು ನೀವು ಮಠಕ್ಕೆ ಬಂದ್ರಿ ಅಂದ್ರೆ ಗದ್ಲಕ್ಕೆ ಬೀಳ್ತೀರಿ, ಸಂಸಾರದೊಳಗೆ ಎದ್ದು ಮಠಕ್ಕೆ ಬಂದ್ರಿ ಅಂದ್ರೆ ನೀವು ಜಗತ್ತನ್ನೇ ಗೆದ್ದು ಬಿಡ್ತೀರಿ ಅನ್ನುವಂತಾದ್ರ ಬಗ್ಗೆ ನೀವು ಚಿಂತನೆಯನ್ನು ಮಾಡಬೇಕು. ಸಂಸಾರದಲ್ಲಿ ಸದ್ಗತಿ ಉಂಟು, ಈ ಸಂಸಾರದೊಳಗೆ ಸದ್ಗತಿ ಅದ. ಬಾಲಲೀಲಾ ಮಹಾಂತ ಶಿವೇಶ್ವರ ಹೇಳಿದ್ರು, ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ, ಹೊಸವಾದ ಪ್ರಮತನಿಗೆ ನೆಟ್ಟಿಲ್ಲವೇ. ಇವರು ಹೆಂಗಂತಾರ, ನಿಜಗುಣ ಶಿವಿಗಳಂತಾರ, ವಿಷಮ ಸಂಸಾರವಿದನು ಕನಸೆಂದರಿ ಅವ್ರಿಗೊಂದು ಕತೆ. ಅವ್ರಿಗಂತ ಕತೆ, ಈ ಸಂಸಾರ ಹುಟ್ಟುವುದು ಸಾವಿರ ಕೆಳಗೆ ಕನಸು, ಡ್ರೀಮ್, ಕನಸು. ಈಗ ನಾವು ಬದುಕಕತ್ತೀವಲ್ಲ ಇದೆಲ್ಲ ಕನಸು. ನೀವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ನೀವು ಅನುಭವಿಸಿಲ್ಲ ಅಂದ್ರೆ ಇದೊಂದು ಕನಸು, ಅದು ಕೆಟ್ಟ ಕನಸು. ನೀವೆಲ್ಲ ಇದೇ ಸಂಸಾರದೊಳಗಡೆ ಹಚ್ಕೊಂಡು ನೀವು ಕುತ್ಕೊಂಡು ಬಿಟ್ರಿ, ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ಬಿಟ್ರಿ, ಅದ್ಭುತವಾದ ಪ್ರಕಾಶವನ್ನು ನೀವು ನೋಡ್ಲಿಲ್ಲ ಅಂದ್ರೆ, ಸುಂದರವಾದ ಬೆಳದಿಂಗಳನ್ನು ನೀವು ಅನುಭವಿಸಲಿಲ್ಲ ಅಂದ್ರೆ ಇದೊಂದು ಕನಸು, ಕೆಟ್ಟ ಕನಸು, ವಿಷಮ ಕನಸು. ಈ ಸಂಸಾರವನ್ನು ನೀವು ಚಂದ ನೋಡ್ಬೇಕ್ರಿ, ಕಣ್ಣು ತೆಗೆದು ನೋಡ್ಬೇಕು. ಈ ಹೊರಗಿನ ಕಣ್ಣಲ್ಲ, ಒಳಗಿನ ಕಣ್ಣು ತೆಗೆದು ನೋಡ್ಬೇಕು. ಒಳಗಿನ ಕಣ್ಣು ತೆಗೆದು ನೋಡಿದ್ರೆ ಅಂದ್ರೆ ಬೆಳಕು ಕಾಣಿಸ್ತದೆ ಅಂತ ಬೆಳಕದು. ಅಕ್ಕ ಮಹಾದೇವಿ ಅಂತಾಳ, ಅದು ಸೂರ್ಯ ಕೋಟಿ ಪ್ರಕಾಶ, ಅದು ಕೋಟಿ ಸೂರ್ಯನ ಪ್ರಕಾಶವನ್ನು ನಾನು ನೋಡ್ತೀನಿ, ಕಣ್ಣು ಮುಚ್ಚಿದಾಗ ನನಗೆ ಅಂತ ಬೆಳಕು ಕಾಣಿಸ್ತೈತಿ ಅಂತ ತಿಳ್ಕೊಂಡು ಆಕೆ ಹೇಳ್ತಾಳೆ. ಕೌಶಿಕ ಮಹಾರಾಜ ಬಂದ, ಅಕ್ಕ ಮಹಾದೇವಿಯ ಭೌತಿಕ ಸೌಂದರ್ಯಕ್ಕೆ ಒಳಗಾಗಿರುವಂತಹ ಕೌಶಿಕ ಮಹಾರಾಜ ಸೆರಗನ್ನ ಹಿಡಿದು ಎಳೆಯುವಂತಹ ಸಂದರ್ಭದೊಳಗೆ ತಗೊಂಡ್ಬಿಡೋದಿಲ್ಲ. ಈ ಕಾಲವನ್ನು ಏನು ಮಾಡುವುದು, ತಗೊಂಡ್ಬಿಡ ಅಂತ ತಿಳ್ಕೊಂಡು ಬಂದಾಗ ಅಲ್ಲಿ ಅವನಿಗೆ ವೈರಾಗ್ಯ ಬಂತು, ಆಕೆಗೂ ವೈರಾಗ್ಯ ಬಂತು, ಹೊರಗೆ ಬಂದಳು. ಸಂಸಾರವನ್ನ ಇದೆಲ್ಲ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಬಂದಳು. ಪಾರಮಾರ್ಥದ ಕಡೆಗೆ ಹೊರೆಯುವುದು. ಅಲ್ಲೊಂದು ಬೆಳಕು. ಎಂತ ಅದ್ಭುತವಾದ ಪರಂಪರೆ ನೋಡ್ರಿ ನಮ್ದು, ಎಂತ ಅದ್ಭುತವಾದ ವ್ಯವಸ್ಥೆ ನೋಡ್ರಿ ನಮ್ದು. ನಿಮ್ಗೆ ರವೀಂದ್ರನಾಥ್ ಠಾಗೂರ್ ಅವ್ರ ಒಂದು ಕಥೆ ಹೇಳ್ಬೇಕು. ಒಂದ್ಸರಿ ಕುತ್ಕೊಂಡಿದ್ರಿ, ರವೀಂದ್ರನಾಥ್ ಠಾಗೂರ್ ಅವ್ರಿಗೊಂದು ಹವ್ಯಾಸ ಏನಿತ್ತು ಅಂದ್ರೆ, ಒಂದು ದೋಣಿ ಮನೆ ಮಾಡ್ಕೊಂಡಿದ್ರು. ಗಂಗಾ ನದಿಯ ನೀರಿನೊಳಗೆ ಒಂದು ದೋಣಿ ಮನೆ ಮಾಡ್ಕೊಂಡಿದ್ರು. ಆ ದೋಣಿ ಮನೆಯೊಳಗೆ ಇಟ್ಕೊಂಡು ಯಾವಾಗಲೂ ಹೋಗ್ತಿದ್ರು. ಮತ್ತೆ ರಾತ್ರಿ 12:30 1 ಗಂಟೆ ಅಂದ್ರೆ ಮುಂಜಾನೆ 1 AM, 1 PM ಅಂದ್ರೆ ಮಧ್ಯಾಹ್ನ, 1 AM ಅಂದ್ರೆ ಮುಂಜಾನೆ, ಯಾವುದೋ ಒಂದು ಬದುಕಾಗಿರುವಂತ ಚಿಂತನೆಗಳನ್ನು ಓದ್ತಾ ಇದ್ರು. ನಿದ್ದೆ ಬಂದಂಗಾಯ್ತು, ಇನ್ನು ಮಲ್ಕೊಂಡ್ಬಿಡೋಣ ಅಂತ ಹೇಳಿ ತಮ್ಮ ಟೇಬಲ್ ಮೇಲೆ ಒಂದು ಮೇಣದ ಬತ್ತಿಯನ್ನು ಹಚ್ಚಿಟ್ಟಿದ್ರು. ಆ ಮೇಣದ ಬತ್ತಿಯನ್ನು ಆರಿಸಬೇಕು, ಆರಾಮಾಗಿ ಮಲಗಬೇಕು. ನೀವು ಮಲಗ್ತಿರ್ತಿರಲ್ಲ, ನಿಮಗೊಂದು ಸಲಹೆ ಕೊಡ್ತೀನಿ ನಾನು. ಮಲಗುವಾಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮಲಗಿ. ನೀವೆಲ್ಲ ಮಲಗ್ತೀರಿ, ಧಾರಾವಾಹಿ ನೋಡಿ ಮಲಗ್ತೀರಿ. ಧಾರಾವಾಹಿಯಾಗಿ ಏನಿರ್ತೈತಿ, ಹಚ್ಚೋದು ಚುಚ್ಚೋದು, ಹಚ್ಚೋದು ಚುಚ್ಚೋದು ಇದೇ ಇರ್ತದೆ. ಆ ಹಚ್ಚೋದು ಚುಚ್ಚೋದು ನೋಡಿ ನೀವು ಏನಾದ್ರೂ ಮನೆಗೆ ಬಿಟ್ರಿ ಅಂದ್ರೆ ನಿಮ್ಮ ಮನಸ್ಸು ಬರೀ ಹಚ್ಚೋದು ಚುಚ್ಚೋದು ಮಾಡ್ತೈತೆ. ಮನಸ್ಸು ಮಲ್ಕೊಂಡ ನೀವೇನ್ ಮಾಡೋದು, ಶಾಂತವಾಗಿ ಲಿಂಗ ಪೂಜೆ, ಯಾರ್ಯಾರು ಇಷ್ಟಲಿಂಗ ದೀಕ್ಷೆಯನ್ನು ಸ್ವೀಕಾರ ಮಾಡಿರಲ್ಲ ಅವ್ರು ಇಷ್ಟಲಿಂಗ ಆರಾಧನೆಯನ್ನು ಮಾಡಿ ಆರಾಮಾಗಿ ಮಲಗಿರ್ತಾರೆ. ಮತ್ತೆ ಟಿವಿ ನೈನ್ಯಾಗ ವಾರಂಟ್ ಅಂತ ಬರ್ತೈತಿ, 10 ಗಂಟೆಗೆ ಅದ್ರಾಗ ಒಂದ್ 2 ಹೆಣ ಬಿದ್ದ ಮೇಲೆ ನೀವು ಮಕ್ಕೊಂಡ್ರಿ ಅಂದ್ರೆ ನೀವು ಹೆಣನ ಜೀವದ ಅಷ್ಟೇ, ಜೀವಿದ್ದ ಹೆಣನ ಆಗುದಲ್ಲ.
ಅದನ್ನೆಲ್ಲ ನೋಡುವಂಗಿಲ್ಲ. ಶಾಂತ ಇಟ್ಕೊಳ್ಳಿ. ಮಲಗುವಾಗ ಏನು 20 ನಿಮಿಷದ ಅವಧಿ ಇರ್ತಿದ್ದಲ್ಲ, ಅದು ಬಹಳ ಶಾಂತವಾಗಿರಬೇಕು. ಒಂದಿಷ್ಟು ಮಂದಿ ನಮ್ಮ ಹತ್ರ ಬರ್ತಾರೆ, ಅಪ್ಪಾರ 9 ತಾಸು ಮಲಗುತ್ತಲ್ರಿ, ಮುಂಜಾನೆ ಎಲ್ಲರೂ ನಂಗೆ ನಿದ್ದೆನೆ ಹೋಗಿರಂಗಿಲ್ರಿ ಅಂತಿರ್ತಾರೆ. ನೋಡಿ ಒಂದಿಷ್ಟು ಮಂದಿ ಹೆಂಗ ಮಲಗುತ್ತಾವಂದ್ರೆ, ಈ ಬೆಕ್ಕು ಮಲಗುತ್ತಾವಲ್ಲ 24 ತಾಸ್ನಾಗ 17 ತಾಸು ಮಲಗುತ್ತಾವಂತ ಬೆಕ್ಕು. ನೋಡ್ರಿ ಯಾವಾಗ ಮನೆಗೆ ಬೆಕ್ಕದು ಏನಾದ್ರೆ ಹಸಿವಾದಾಗ ಅಟ್ಟ ಮ್ಯಾವ ಬಂದು ನೀವು ಮೈ ಕೈ ಗುರ್ತಿರ್ಬೇಕದು. ಬೆಕ್ಕು ನಿಮ್ಮನ್ನ ಪ್ರೀತಿ ಮಾಡ್ಬೇಕಂದ್ರೆ ನೀವು ಹಾಲು ಹಾಕುವವರಿಗೆ ಅಟ್ಟ ನಿಮ್ ಕಾಲಾಗ ಬರ್ತೈತಿ, ಮೈ ಊಟತೈತಿ. ಹಾಲು ಹಾಕಿ ವಾಟಿ ಕಲಿಸಂದ್ರೆ ನಿಮ್ಗೆ ನೋಡಂಗಿಲ್ಲ, ಬಾ ಅಂದ್ರೆ ಬರಂಗಿಲ್ಲ, ನಿಮ್ಮ ಮಾತು ಕೇಳಕ್ ಸಾಧ್ಯನೇ ಇಲ್ಲ. ಅಂತ ಬೆಕ್ಕಿನಾಗ ಒಂದಿಷ್ಟು ಮಂದಿ ಇರ್ತಾರೆ, ಅವ್ರಿಗೆ ಬೇಕಾದಾಗ ಅಷ್ಟ ಮೈ ತೋರಿಸೋದು, ಚಿಕ್ಕೂರು, ನೀನ ನಮ್ಮ ಗುರು, ನಮ್ಮ ಅಣ್ಣ ವಾಟಿ ತುಂಬಿತ್ತಂದ್ರೆ ನೀನ್ಯಾರೋ ನಾನು ಹಂಗಿಲ್ಲ. ಶಾಂತವಾಗಿರೋದು. ಮಲಗುವಾಗ ಬಸವ ಅನ್ಕೊತ ಮಲಗ್ರಿ, ಶಿವ ಅನ್ಕೊತ ಮಲಗ್ರಿ, ಶಿವಬಸಜ್ಜ ಅಂತ ಮಲಗ್ರಿ. ಹಾನಗಲಪ್ಪವ್ರ ನೆನಸರಿ, ಅತರಿ ಶಿವಗೌರ ನೆನಸರಿ, ಮುರುಗೋಡದ ಮಹಾಂತಜ್ಜವ್ರ ನೆನಸರಿ, ಹಾಲಕ್ಕೇರಿ ಅನ್ನದಾನ ಶಿವಗೌರ ನೆನಸರಿ, ನಾಗನೂರಿಗೆ ಶಿವಬಸವ ಸ್ವಾಮಿಗಳ ನೆನಸರಿ, ಈ ಕಡೆ ಭಾಗದೊಳಗಿರುವಂತ ಗುರುಗಳು ಶಿವಲಿಂಗಾಚಾರ್ಯ ನೆನಸರಿ. ನೆನೆಸ ಆರಾಮಾಗಿ ಮಲಗ್ರಿ. ನೀವು 4 ತಾಸು ಮಲ್ಕೊಂಡ್ರೆ ನಿಮ್ಗೆ ಆರಾಮ ಅನಿಸ್ತದೆ. ಇದೇ ಮಲಗಬೇಕಂತಿದ್ರಲ್ಲ ಅವರು ರವೀಂದ್ರನಾಥ್ ಟಾಗೋರ್, ಆ ಮೇನದ ಬತ್ತಿಯನ್ನು ಆರಿಸ್ಬೇಕಂತ ತಿಳ್ಕೊಂಡು ಮೇನದ ಬತ್ತಿಯನ್ನು ಆರಿಸ್ತಾರೆ. ಆಶ್ಚರ್ಯ ಆಗ್ಬಿಡ್ತಾರೆ. ಯಾಕೆ ಆಶ್ಚರ್ಯ ಆಗ್ತದೆ? ಸುತ್ತಲೂ ದೊಡ್ಡನ್ನು ಬಿಟ್ಬಿಟ್ಟಂತೆ ಇವತ್ತು ಸುಮ್ಮನೆ ಜನ ಅವರು ಮಧ್ಯರಾತ್ರಿ 1 ಗಂಟೆಗೆ ಸುತ್ತಲೂ ಎಲ್ಲ ದೊಡ್ಡಗಳು ಬಿಟ್ಟು ಬಿಟ್ಟಿದ್ದಲ್ಲ, ಅದನ್ನ ನೋಡಿ ಅಂತಾರೆ ಅವರು. ಅದ್ಭುತವಾದ ಒಂದು ಕವಿತೆ ಬರೆದಾರೆ, ನೀವು ನೋಡ್ಬೇಕು. ಅವರು ಅದ್ಭುತವಾದ ಕವಿಗಳಿದ್ರು, ವಿಶ್ವ ಕವಿಗಳು. ಗೀತಾಂಜಲಿ ಪುಸ್ತಕ ಬರೆದ ಮೊಬೈಲ್ ಪಾರಿತೋಷ ಎಷ್ಟು ನೋಡಿ ಮಾತು ಬರ್ತಾರೆ ಗೊತ್ತದೇನ್ರಿ? ಕೇಳೇನ್ರಿ? ಹೇಳಕ್ ಬಂದಿರಿ ಹೇಳ್ರಿ ಅಪ್ಪ. ನಾವು ಕೇಳಕ್ ಬಂದೀವಿ, ನೀವು ಹೇಳಕ್ ಬಂದೀವಿ, ಹೇಳೇ ಬಿಡ್ರಿ ಅದನ್ನ. ರವೀಂದ್ರನಾಥ್ ಟಾಗೋರ್ ಅವರು ಬರೀತಾರೆ, ಇಷ್ಟು ಅದ್ಭುತವಾದ ಆಹ್ಲಾದಕರವಾದ ಬೆಳಗುಗಳು ಬಿದ್ದಿದೆ, ಪರಮಾತ್ಮ ಆಶೀರ್ವಾದ ಮಾಡ್ಯಾನ. ಇಂಥ ಅದ್ಭುತವಾದ ಬೆಳಗುಗಳನ್ನು ನೋಡಾಕ ನನಗಾಗ್ಲೇ ಇಲ್ಲಲ್ಲ. ಯಾವ್ದು ನನಗೆ ಅಡ್ಡ ಬಂತು? ಇಂಥ ಅದ್ಭುತವಾದ ಬೆಳಗುಗಳನ್ನು ನೋಡುವುದಕ್ಕೆ ನನಗೆ ಯಾವ್ದು ಅಡ್ಡ ಆಗಿತ್ತು ಅಂತ ತಿಳ್ಕೊಂಡು ಕುತ್ಕೊಂಡು ವಿಚಾರ ಮಾಡಕ್ಕಾದ್ರು. ಅಷ್ಟು ಅದ್ಭುತವಾದ ಬೆಳಗುಗಳು ಬಿದ್ದಿತ್ತಲ್ಲ, ಆ ಬೆಳಗುಗಳನ್ನು ಮರೆ ಮಾಡಿದ್ದು ಯಾವುದು ಅಂದ್ರೆ ಸಣ್ಣ ಮೇನದ ಬತ್ತಿ ಮರೆ ಮಾಡಿಬಿಟ್ಟಿತ್ತು. ಇದನ್ನು ಬರೀತಾರೆ, ಆ ಮೇನದ ಬತ್ತಿಯನ್ನು ಆರಿಸಿ ಬಿಟ್ಟಿದ್ದೆ ಅಂದ್ರೆ ನನಗೆ ದೇವರ ಸಾಕ್ಷಾತ್ಕಾರ ಆಗಿರೋದು. ಆ ಮೇನದ ಬತ್ತಿಯನ್ನು ನಾನು ಆರಿಸಲೇ ಇಲ್ಲ. ನನಗೆ ಅದ್ಭುತವಾದ ಆಹ್ಲಾದಕರವಾಗಿರುವಂತ ಬೆಳಗುಗಳು ಕಾಣಲೇ ಇಲ್ಲ. ನೀವು ಇಷ್ಟ ತಿಳ್ಕೊಂಡು ಬಿಡುದು, ನಾವು ಇಷ್ಟ ತಿಳ್ಕೊಂಡು ಬಿಡುದು. ಎಲ್ಲಿವರೆಗೂ ಸಂಸಾರದ ಜಂಜಾಟ ಅನ್ನುವಂತ ಮೇನದ ಬತ್ತಿಯನ್ನು ಹತ್ತಿರಲ್ಲ, ಅಲ್ಲಿವರೆಗೂ ಪಾರ ಮಾರ್ತದ ಬೆಳದಿಂಗಳು ನಿಮಗೆ ಕಾಣಿಸಂಗಿಲ್ಲ. ಆ ಮೇನದ ಬತ್ತಿಯನ್ನು ಆರಿಸಿ ಬಿಡ್ರಿ, ನಿಮಗೆ ಪಾರ ಮಾರ್ತದ ಬೆಳದಿಂಗಳು ಅನ್ನುವಂಥದ್ದು ನಿಮ್ಗೆಲ್ಲ ಗೋಚರಿಸ್ತದೆ. ಅದನ್ನು ನೀವು ಅನುಭವಿಸಬಹುದು, ಅದನ್ನು ನೀವು ಫೀಲ್ ಮಾಡಬಹುದು. ಅದು ದೇವರ ಕೃಪೆ. ಅದು ಬೆಳದಿಂಗಳು ಸುಮ್ಮನೆ ತಿಳ್ಕೋಬಹುದು, ಅದು ದೇವರ ಕೃಪೆ ಅಂತ ತಿಳ್ಕೊಳ್ಬೇಕು. ಮುಂಜಾವು ಅಂದ್ರೆ ಅದು ದೇವರ ಕೃಪೆ. ಅದು ಮುಂಜಾನೆ ಸಾಯಂಕಾಲ ಮಲಗುವಾಗ ಶಾಂತ ಮಲಗೋದು, ಮುಂಜಾನೆ ಹೇಳುವಾಗ ಶಾಂತವಾಗಿನೇ ಹೇಳೋದು. ಹಿಂಗೆ ಮಾಡಿಬಿಟ್ರಿ ಅಂದ್ರೆ ಬದುಕು ಬಂಗಾರ. ನೀವು ಮುಂಜಾನೆ ಹೇಳಿಬಿಡ್ಬೋದು ನೋಡ್ರಿ, ಜನ ಸಪೋರ್ಟ್ ಮಾಡ್ಕೊಂಡು ಎಬ್ಬಿಸ್ಕೊಂಡು ಎದ್ದು ಬಿಟ್ರಿ ಅಂತಂದ್ರೆ ಮುಗಿದ ಓದ್ ನೋಡ್ರಿ, ಬಹಳ ಅಂದ್ರೆ ಬಹಳ ಗಡ್ಡಕ್ಕೆ ಬರ್ತೀರಿ. ಇಷ್ಟು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನೀವು ಆಧ್ಯಾತ್ಮಿಕತೆಗೆ ಬಂದು ಬಿಟ್ರಿ ಅಂತಂದ್ರೆ ನಿಮ್ಮ ಸಂಸಾರ ಅನ್ನುವಂಥದ್ದು ಏನೈತಲ್ಲ ಅದು ಸದ್ಗತಿಗೆ ಕಾರಣ ಆಗ್ತದೆ. ಇಲ್ಲದೆ ಹೋಯಿತು ಅಂತಂದ್ರೆ ಆ ಸಂಸಾರ ಅನ್ನುವಂಥದ್ದು ಏನೈತಲ್ಲ ಅಲ್ಲೇ ನಿಮ್ಮನ್ನ ಗಿರ್ಕಿ ಹೊರದು ಅಕ್ಕ ಮಾಡಿದಂತ ನನ್ನ ತೆರಣಿಯ ಹುಳು, ರೇಷ್ಮೆಯ ಹುಳ ನೋಡಿದ್ರೆ ನೀವು ಅಲ್ಲೇ ಹೋಗ್ತದೆ, ಅಲ್ಲೇ ಇರ್ತದೆ, ಅಲ್ಲೇ ಸುತ್ತಾಗಿ ತನ್ನ ಸಾವನ್ನು ತಾನೇ ತಂದುಕೊಂಡು ಬಿಡ್ತದೆ. ಜೇಡದ ಬಲೆ ನೋಡಿರಲಿಲ್ಲ, ಜೇಡದ ಬಲೆ ಏನ್ ಮಾಡ್ತದೆ, ತಾನಾಗಿರ್ತದೆ, ಅದು ತಾನ ಸಿಕ್ಕಾಕೊಂಡ್ಬಿಡ್ತದೆ, ಅದರಿಂದ ಹೊರಗೆ ಬರಂಗೇ ಇಲ್ಲ. ಅದು ಈ ಸಂಸಾರ ಅನ್ನುವಂಥದ್ದು ಹಿಂಗೈತಲ್ಲ, ಇದನ್ನು ಬಹಳ ಹಚ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತದೆ. ಅದು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಕೊಂಡು ಹೋಗಿಬಿಟ್ರಿ ಅಂದ್ರೆ ಆ ಸಂಸಾರದೊಳಗೆ ಒಂದು ಅದ್ಭುತ ಶಕ್ತಿ ಬರ್ತದೆ. ಅದಕ್ಕೆ 12ನೇ ಶತಮಾನದ ಶರಣರು ಅಂದ್ರು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಕ್ಕೆ. ಇಬ್ಬರು ಕೂಡಿ ನೀವು ಭಕ್ತಿ ಮಾಡಿ ಬಿಟ್ರೆ ಅಂದ್ರೆ ನಿಮ್ಮೊಳಗೆ ಒಂದು ಶಕ್ತಿ ಬರ್ತೈತೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತಗಳಿಗೆ ವಿಷ ಧರಿಸಿದಂತೆ, ವಿಷ ಧರಿಸಿದ್ರೆ ಆಗ್ಬಿಡ್ತದೆ. ಇಷ್ಟೇ ಬಹಳ ದೇವರಿಗೆ ಹೋಗಂಗಿಲ್ಲ. ನನ್ನ ಮನೆಗೆ ಕಳಿಸಿದ್ರು ನಮ್ಮ ಮಗನ್ನ, ಅವ್ವ ಅಪ್ಪ ಇಬ್ರು ಕೂಡ ಕಳಿಸಿದ್ರು. ಮನೆಗೆ ಬಂದು ಸುಸಿ ಗಂಡನ ಮನೆಗೆ ಬಂದು ಚಲೋ ಬದುಕಬೇಕಂತಿದ್ರು. ಒಟ್ಟ ಹೊಂದಾಣಿಕೆ ಆಗುವಂತ ನೋಡ್ರಿ, ಅತ್ತಿಗೂ ಸೊಸೆಗೂ ಒಟ್ಟ ಹೊಂದಾಣಿಕೆ ಆಗಲಿಲ್ಲ. ಅವ್ರ ಅಪ್ಪ ಡಾಕ್ಟರ್ ಇದ್ದ, ಮತ್ತವ್ರ ಮನೆಗೆ ಓಡಿ ಬಂದಳು, ಅಪ್ಪ ನನಗೆ ಬದುಕಕ್ಕಾಗಂಗಿಲ್ಲ, ನನ್ನ ಗಂಡನ ಮನೆಗಳು ನನಗೆ ಬದುಕಕ್ಕಾಗಂಗಿಲ್ಲ.
ನಾ ಬೇರೆ ಮದುವೆ ಮಾಡಕ್ಕೆ ನನ್ನ ಗಂಡನ ಕರ್ಕೊಂಡಿರೋಕೆ ನನ್ನ ಮಕ್ಕಳ ಜೋಡಿ ಇರಂಗಿಲ್ಲ. ಇದು ಅಲ್ಲಿ ಅಷ್ಟ ಕಥೆ ಎಲ್ರಿ, ಇದು ಎಲ್ಲ ಕಡೆ ಕತ್ತೀರಿ, ಇದು ಎಲ್ಲ ಕಡೆ ಕತ್ತಿ ಇದು. ಇತ್ತೀಚೆಗೆ ನಾನು ಯಾವುದೋ ಒಂದು ಕವನ ಓದ್ತಿದ್ದೆ. ಅವಿಭಕ್ತ ಕುಟುಂಬ ಅಂದ್ರೆ ಯಾವ್ದಪ್ಪ? ಮೊದಲೆಲ್ಲ ಅವಿಭಕ್ತ ಕುಟುಂಬ ಅಂದ್ರೆ ಮುತ್ತಾತ ಮುತ್ತಾಜಿ, ಅಜ್ಜ ಅಜ್ಜಿ, ಅಪ್ಪ ಅವ್ವ, ಮಕ್ಕಳು ಮೊಮ್ಮಕ್ಕಳು, ಗಿರಿಮಕ್ಕಳು, ಮರಿಮಕ್ಕಳು ಎಲ್ಲರೂ ಇದ್ದದಕ್ಕೆ ಅವಿಭಕ್ತ ಕುಟುಂಬ ಅಂತಿದ್ರಿ. ಈಗ ಅವಿಭಕ್ತ ಕುಟುಂಬ ಅಂದ್ರೆ ಏನಂದ್ರೆ ಗಂಡ ಹೆಂಡತಿ ಇಬ್ರು ಕೂಡಿರುವ ಅವಿಭಕ್ತ ಕುಟುಂಬ. ಇಲ್ಲ ಅಂದ್ರೆ ಅವಿಭಕ್ತ ಕುಟುಂಬ ಅಲ್ಲ, ವಿಭಕ್ತ ಕುಟುಂಬ. ಇಬ್ರು ಕೂಡಿದ್ರು ಅವಿಭಕ್ತ ಕುಟುಂಬ. ಅಷ್ಟೊಂದು ಇನ್ನೂ ಸಾಕಾಗಿತ್ತು. ಇದು ನಾವೆಲ್ಲ ಗಂಡನ ಮನೆಯವ್ರು ನಾವು ಇರಂಗಿಲ್ಲ. ಹಂಗ್ ಮಾಡಬೇಡ ತಂಗಿ, ವಿಚಾರ ಮಾಡು. ಸಣ್ಣ ವಯಸ್ಸದ, ನಿಮ್ಮ ಅಜ್ಜಿನೆಲ್ಲ ನೀವು ಪ್ರೀತಿ ಮಾಡಬೇಕು. ಹಂಗಿರಂಗಿಲ್ಲ. ಎಷ್ಟು ಇಬ್ರು ಬುದ್ಧಿ ಹೇಳಿದ್ರು ಕೇಳಿಲ್ಲ. ನಾವು ಇರಂಗಿಲ್ಲ ಅಂದ್ರೆ ಏನು ಮಾಡೋದು? ಅದಕ್ಕೊಂದಿಬ್ರು ಕೂಡ ಐಡಿಯಾ ಮಾಡೋಣ. ನಿಮ್ಮ ಅಜ್ಜಿನ ಮುಗಿಸ್ಬಿಟ್ರೆ ಹೆಂಗ? ಅಪ್ಪನ್ನ ಡಾಕ್ಟರ್ ಅನ್ನ ನಿಮ್ಮ ಅಜ್ಜಿನ ಮುಗಿಸ್ಬಿಡುದು. ನಾ ಅಂತ ಡಾಕ್ಟರ್ ಇದ್ದೀನಿ. ಮುಗಿಸೋದಾದ್ರೆ ಹಂಗ ಮುಗಿಸೋದು ಬೇಡ, ಸಾವಕಾಶ ಮುಗಿಸೋದು. ಹಂಗ ಮುಗಿಸೋದಪ್ಪ ಸಾವಕಾಶ. ಗುಳಿಗೆ ಕೊಡು, 30 ಗುಳಿಗೆ. ಮಸ್ತ್ ಮಸ್ತ್ ಅಡಿಗೆ ಮಾಡೋದು. ನಿಮ್ಮ ಅತ್ತಿಗೆ ಇರಬೇಕು ಅಡಿಗೆ ಮಾಡೋದು. ಗೊತ್ತಾಗಲಾರ್ದಾಗ ಅಡಿಗೆ ಒಳಗೆ ಒಂದು ಗುಳಿಗೆ ಹಾಕೊಂಡು ಹೋಗ್ಬೋದು. 30 ದಿನಕ್ಕೆ ಚೆನ್ನಾಗಿರ್ತೈತಮ್ಮ. ವೆರಿ ಗುಡ್ ಅನ್ಲೈಕ್ ಮೊದಲು ಇಂಥದ್ದು ಬೇಕಾಗಿತ್ತು ನನಗೆ. ಮೊದಲು ಕೂಡ ಗುಳಿಗೆ ಅಂದ್ರೆ 30 ಗುಳಿಗೆ ತಗೊಂಡು ಮನೆಗೆ ಬಂದರು. ಯಾವಾಗ ಮನೆಗೆ ಬಂದ ಗಂಡನ ಮನೆಗೆ ಬಂದಲ್ಲ, ಟ್ರಂಕ್ ತಗೊಂಡು ಸುಡಿಗೆ ತಗೊಂಡು ಬಂದಲ್ಲ, ಅಚ್ಚ ಯಾಕೆ ಇವತ್ತು ಗಂಡ ರಿವರ್ಸ್ ಬಂತಲ್ಲ, ಆ ಕಡೆ ಹೋಗ್ತಾನಂತ ಹೋಗಿತ್ತು, ಯಾಕೆ ಇವತ್ತು ರಿವರ್ಸ್ ಬಂತು? ಆಕೆಲ್ಲ ಕೇಳಕ್ಕ ಅಚ್ಚಾರಿಗೆ ಏನ್ ಬೇಕು ಹೇಳ್ರಿ ನಿಮಗೆ, ನಾ ಮಾಡಿ ಕೊಡೋದಕ್ಕೆ. ನನಗೆ ಶಾವಿಗೆ ಪಾಯಸ ಮಾಡೋಣ. ಶಾವಿಗೆ ಪಾಯಸ ಮಾಡಿದ್ರು, ಅದರಾಗ ಒಂದು ಗುಳಿಗೆ ಹಾಕಿದ್ಲು, ಒಂದು ಬೌಲ್ ಒಳಗೆ ಹಾಕಿ ಶಾವಿಗೆ ಪಾಯಸ ಕೊಡಾಕೋಳು, ಹಾಕಿ ತಿನ್ನಕತ್ತು. ತಿನ್ನ ಮರಿ ನಿಂತ್ಕೊಂಡ ಸಸಿ ಅಂತಿಲ್ ತಿನ್ನ. ಇದು ಮೊದಲನೇ ಗುಳಿಗೆ. 30ನೇ ಗುಳಿಗೆ ಹೋಗ್ಬಿಡ್ಬನ್ನಿ, ನೆನ ಬಿಡ್ಬೇಕು, ಎಲ್ಲಿಗೆ ಹೋಗ್ತಾರ ತಿನ್ನು. ಶಾವಿಗೆ ಪಾಯಸ ಹೋಯ್ತು. ಮರನೇ ದಿನ ಬಂತು, ಹೋಳಿಗೆ ಮಾಡಂದ್ಲು. ಆ ಹೋಳಿಗೆ ಗೊತ್ತಾಗ್ಲಾರ್ದಾಗ ಆ ಗುಳಿಗೆ ಹಾಕಿದ್ಲು. ಆ ಗುಳಿಗೆ ತಿನ್ನು ಹಾಗೂ ತಿನ್ನು ಅಂತಿದ್ರು. 5-6 ದಿನ ಆಗಿದ್ರಿ, ಅತ್ತಿ ಮನಸ್ಸು ಕರಗಿ ಬಿಡ್ತು. ಮೊದಲಿದ್ರೆ ಇಷ್ಟು ಚಲೋ ವ್ಯವಸ್ಥೆ ಮಾಡ್ತಿರ್ಲಿಲ್ಲ, ಇಷ್ಟು ಚಲೋ ವ್ಯವಸ್ಥೆ ಮಾಡಕತ್ತ ನಾನು ಶಶಿ ಈಕೆ ಬಗ್ಗೆ ನಾ ತಪ್ಪು ತಿಳ್ಕೊಂಡಿದ್ನಲ್ಲ. 10 ದಿನ ಆಗ್ಬಿಡ್ದು ಆಕಿ ಬದಲಾಗಿಬಿಟ್ಟಿದ್ರು. 15 ದಿನ ಆಗ್ಬಿಡ್ದು ಆಕಿ ಅನ್ನಕತ್ತು, ನೀ ಕುಂಡ್ರಿ ಇವತ್ತು ನಿನಗೇನು ಬೇಕು ನಾ ಮಾಡಿ ಹಾಕ್ತ ಅನ್ನಕತ್ತು ಆಕಿ. ಅವಾಗ ಶಶಿ ಅಂದ್ಲು, ಬ್ಯಾಡ್ರಿ ಅತ್ತೇರಿ ನೀವು ಇಲ್ಲೇ ಕುಂಡ್ರಿ ಅಂದ್ಲು. ಯಾಕಂತಿದ್ರು ಹೇಳ್ರಿ? ಎಷ್ಟು ಚೆನ್ನಾಗಿದ್ರಿ. ಇನ್ನೂ 15 ಗುಳಿಗೆದವ್ರಿ ಅತ್ತಾರಿ ಅನ್ನಕತ್ತಿರು ನೀವು. ಇಲ್ರಿ ಅತ್ತೇರಿ ನೀವು ಕುಂಡ್ರಿ. ನಾ ಕುಂಡ್ರಂಗಿಲ್ಲ, ನಿನಗೇನು ಬೇಕು ನಾ ಮಾಡಿ ಕೊಡಕ್ಕೆ, ನಿಮಗೇನು ಬೇಕು ನಾ ಮಾಡಿ ಕೊಡಕ್ಕೆ ಅಂತ ಆಗ್ತಿರ್ತಿಲ್ಲ. ಬ್ಯಾಡ್ರಿ ಅತ್ತೇರಿ ಅಂತ ಹೊಸಿ ಅಂತಿರ್ಲು. ಅದು ಒಳಗಿನ ಕತಿ ಬೇರೆನೇ ಆಯ್ತಲ್ಲ, ಕೇಳಕತ್ತೆ ಹೇಳಿಲ್ಲ. ಅತ್ತೇರಿ ಕುಂಡ್ರಿ ಅಂದ್ರೆ ಮತ್ತೊಮ್ಮೆ ಇಂಟ್ರೆಸ್ಟ್ ಬೇಕಿದ್ಲು. ಅದು 20 ದಿನ ನೋಡೋದು ಅಟ್ಯಾಕ್ ಬಿಡ್ತು ಆಕಿಗೆ. ನೀ ಕುಂಡ್ರು ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ಕುಂಡ್ರಿಸಿರ್ಲು. ಆಕಿಗೆ ಏನು ಬೇಕು ಚಲೋ ಅಂತ ಮಾಡಿ ಈಗ ನೀಡಾಕತ್ತಲ್ರಿ. ಹತ್ತಿ ನೀಡಾಕತ್ತು. 1 ದಿನ ಆಯ್ತು, 2 ದಿನ ಆಯ್ತು, ಇನ್ನೊಂದು 10 ಗುಳಿಗೆ ಮುಗಿತವ ತಡೆಯಿಲ್ಲ ಮಾತಂತಿದ್ಲು. ಆಕಿಗೆ ಏನೇನು ಬೇಕು ಚಲೋ ಚಲೋ ಅಡಿಗೆ ಮಾಡಿ ಕೊಡಾಕತ್ತಲ್ಲ. ಶಶಿ ಮನಸ್ಸು ಕರಗಿ ಬಿಡ್ತದೆ. ನಮ್ಮ ನೋವು ಇಟ್ಟು ಚಲೋ ನನಗೆ ಅಡಿಗೆ ಮಾಡಿ ಕೊಡ್ತಿರ್ಲಿಲ್ಲ. ನಾ ಮಾಡ್ತಿ ಬೇರೆ ಏನೂ ಅಲ್ಲ, ಸಾಕ್ಷಾತ್ ದೇವತೆ ಇದ್ದಂಗದಾಳ. ಈಕಿ ಬಗ್ಗೆ ನಾ ತಪ್ಪು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡು ಮಾತು ಸುಟ್ಟಿಗೆ ತಗೊಂಡು ಮನೆಗೆ ಬಂದಳು. ಅಪ್ಪನ ಕಾಲು ಹಿಡ್ಕೊಂಡಳು. ಅಪ್ಪ ನಮ್ಮ ಅತ್ತೆ ಹಂಗಿಲ್ಲ, ಬಾಳ್ ಚಲೋ ಅದಾಳ, ಅವಾಗಿಂತ ನನ್ ಚಲೋ ನೋಡ್ಕೊಳಕತ್ತಾಳ. 10 ದಿನ ಆತಿಗೆ ನನಗೆ ಅಡಿಗೆ ಮಾಡಕ ಹಚ್ಚಿಲ್ಲ. ಇನ್ನು 10 ಗುಳಿಗೆ ಹಂಗೆ ಅದಾವ. ಹಂಗೂ 20 ಗುಳಿಗೆ ಮಟ್ಟ ಹೋಗಿ ಬಿಟ್ಟವ. ಏನಾರೇ ಮಾಡಪ್ಪಾಜಿ ನನ್ನ ಅತ್ತಿನ ಉಳಿಸ್ಕೊಡು ಅಂತ ತಿಳ್ಕೊಂಡು ಪಾದ ಹಿಡಿದ್ಲು. ಡಾಕ್ಟರ್ ಭಾಳ ಚೆನ್ನಾಗಿದ್ರು. ಯಾಕೆ ಡಾಕ್ಟರ್ ಅಂದ್ರು ಭಾಳ ಚೆನ್ನಾಗಿದ್ರು. ನೋಡ್ ತಂಗಿ, ನೀವೆಲ್ಲ ವಯಸ್ಸಿನವ್ರು ಹಿಂಗೆಲ್ಲ ಮಾಡ್ತೀರಿ ಅಂದ್ರೆ ನಾವು ಹಂಗೆ ಮಾಡಕ್ ಬರ್ತೈತೆ. ನಾ ವಿಷದ ಗುಳಿಗೆ ಕೊಟ್ಟಿಲ್ಲ, ನಿಮ್ಮ ಅತ್ತಿಗೆ ಕೊಡುವ ಸಲುವಾಗಿ ನಾ ವಿಟಾಮಿನ್ ಗುಳಿಗೆ ಕೊಟ್ಟಿನಿ, ಏನು ವಿಚಾರ ಮಾಡಬೇಡ ಅಂತ ಡಾಕ್ಟರ್ ಹೇಳಿದಂತ್ರಿ. ಬರ್ರಿ ನಮ್ಮ ಮಟ್ಟಕ್ಕೆ ವಿಟಾಮಿನ್ ಗುಳಿಗೆ ಕೊಡ್ತೀವಿ, ನಿಮಗೆ ತಗೊಂಡು ಹೋಗ್ರಿ. ಸದಾಶಿವ ಅನ್ನುವಂತ ಡಾಕ್ಟರ್ ಒಬ್ರು ಕುಂತಾರ, ನಮ್ಮ ಘಟಪ್ರಭಾ ಆಚಾರ್ಯ ಬಂದಾರ ನೋಡ್ರಿ. ಅವರು